ಕನ್ಸಲ್ ಕಾಣಿಸ್ಕೊಂಡಿದ್ದ ವ್ಯಕ್ತಿ ನಿಜವಾಗ್ಲೂ ಕಣ್ಮುಂದೆ ಬಂದ್ರೆ ಹೇಗಿರುತ್ತೆ? ವೆರಿ ಇಂಟ್ರೆಸ್ಟಿಂಗ್ ಅಲ್ವಾ? ಒಂದು ಹುಡುಗಿಗೆ ಪದೇ ಪದೇ ಒಂದೇ ಕನ್ಸು ಬೀಳ್ತಾ ಇರುತ್ತೆ. ಆ ಕನ್ಸಲ್ಲಿ ಕಾಣಿಸ್ಕೋತಾ ಇದ್ದ ವ್ಯಕ್ತಿ ನಿಜವಾಗ್ಲೂ ಒಂದಿನ ಅವಳ ಕಣ್ಮುಂದೆ ಬರ್ತಾನೆ. ಈ ಕನ್ಸಿನ ಹಿಂದೆ ಇರೋ ಮಿಸ್ಟ್ರಿ ಏನು? ಕ್ಲೈಮ್ಯಾಕ್ಸ್ ನಲ್ಲಿ ಬರೋ ಟ್ವಿಸ್ಟ್ ಗಳನ್ನ ನಮ್ಮಿಂದ ಗೆಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈ ಸೀರೀಸ್ ನ ಹೆಸರು ಸೀಕ್ರೆಟ್ ಸ್ಟೋರೀಸ್ ರೋಸ್ಲಿನ್. ರೀಸೆಂಟ್ಲಿ ಸಖತ್ ಸೌಂಡ್ ಮಾಡ್ತಿರೋ ಮಲಯಾಳಂ ವೆಬ್ ಸೀರೀಸ್. ಸ್ಟಾರ್ಟಿಂಗ್ ನಲ್ಲಿ ರೋಸ್ಲಿನ್ ನಿದ್ದೆ ಮಾಡ್ತಿರೋದ್ನ ತೋರಿಸ್ತಾರೆ. ಆಗ ಯಾರೋ ಸ್ಟ್ರೇಂಜರ್ ಮನೆ ಹತ್ರ ಬರ್ತಾನೆ. ನಿದ್ದೆ ಮಾಡ್ತಿದ್ದ ರೋಸ್ಲಿನ್ಗೆ ಎಚ್ಚರಿಕೆ ಆಗುತ್ತೆ. ರೂಮ್ ನಲ್ಲಿ ಯಾರೋ ನಿಂತಿರೋ ತರ ನೆರಳು ಕಾಣ್ತಿದೆ. ಗಾಬರಿ ಆಗಿದ್ದ ರೋಸ್ಲಿನ್ ನಿಧಾನಕ್ಕೆ ಹತ್ರ ಹೋಗಿ ಚೆಕ್ ಮಾಡ್ತಾಳೆ. ಅಲ್ಲಿ ಯಾರು ಇರಲ್ಲ. ಬಟ್ಟೆ ನೇತ್ ಹಾಕಿರೋದು ಆತರ ಕಾಣ್ತಿದೆ ಅನ್ಸುತ್ತೆ. ಅವಳು ರೆಗ್ಯುಲರ್ ಆಗಿ ಓದ್ತಾ ಇದ್ದ ಬುಕ್ ಬೆಡ್ ಮೇಲೆನೆ ಇದೆ. ಅದನ್ನ ಇಡಕ್ಕೆ ಹೋದಾಗ ಯಾರೋ ಹಿಂದೆ ನಿಂತ್ಕೊಂಡಿದ್ದಾರೆ. ಸಡನ್ ಆಗಿ ಚಾಕುವಿಂದ ಹಲ್ಲೆ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಅಷ್ಟ್ರಲ್ಲಿ ಅಲರ್ಟ್ ಆಗಿದ್ದ ರೋಸ್ಲಿನ್ ಅವನ್ನ ತಳ್ಳಿ ಕೆಳಗಡೆ ಓಡ್ ಬಂದು ಅಪ್ಪ ಅಮ್ಮಂಗೆ ವಿಷಯ ಹೇಳ್ತಾಳೆ. ಹೀಗೆ ಯಾರೋ ಒಬ್ಬ ಸ್ಟ್ರೇಂಜರ್ ಮನೆ ಒಳಗಡೆ ನುಗ್ಬಿಟ್ಟಿದ್ದಾನೆ ಅಂತ. ಅವ್ರ ತಂದೆ ಚೆಕ್ ಮಾಡೋದಕ್ಕೆ ಅಂತ ಮೇಲ್ಗಡೆ ಬರ್ತಾರೆ. ಅಲ್ಲೇನು ಶಬ್ದ ಕೇಳಿ ಇವ್ರ ತಾಯಿ ಕೂಡ ಹೋಗ್ತಾರೆ. ಸ್ವಲ್ಪ ಹೊತ್ತಲ್ಲೇ ಅವರು ಕೂಡ ಜೋರಾಗಿ ಕಿರ್ಚ್ಕೋತಾರೆ. ತುಂಬಾನೇ ಹೆದ್ರಿದ್ದ ರೋಸ್ಲಿನ್ ನಿಧಾನಕ್ಕೆ ಮೇಲ್ಗಡೆ ಬರ್ತಾಳೆ. ನೋಡಿದ್ರೆ ನೆಲದ ಮೇಲೆಲ್ಲ ರಕ್ತ ಸುರಿದಿದೆ. ಆ ಸ್ಟ್ರೇಂಜರ್ ಅಪ್ಪ ಅಮ್ಮ ಇಬ್ಬರನ್ನ ಕೊಲೆ ಮಾಡಿ ಈಗ ರೋಸ್ಲಿನ್ ಮೇಲೂ ಅಟ್ಯಾಕ್ ಮಾಡ್ತಾನೆ. ಆಕ್ಚುಲಿ ಇದೊಂದು ಕನ್ಸು. ರೋಸ್ಲಿನ್ ತಂದೆ ಹೆಸರು ಜಾನ್, ತಾಯಿ ಶೋಭಾ, ತಮ್ಮ ಆರೋನ್. ರಿಲೇಟಿವ್ಸ್ ಮನೆಗೆ ಒಂದು ಬರ್ಡೇ ಪಾರ್ಟಿಗೆ ಬರ್ತಾರೆ. ರೋಸ್ಲಿನ್ಗೆ ಈ ಬೆಕ್ ಅಂದ್ರೆ ತುಂಬಾನೇ ಇಷ್ಟ. ಹೆಸರು ಕಿಟ್ಟಿ. ಇನ್ನು ಕವಿತಾ, ಶೋಭಾ ಅವರಿಗೆ ಫ್ಯಾಮಿಲಿ ಫ್ರೆಂಡ್. ಯಾಕೆ ರೋಸ್ಲಿನ್ ತುಂಬಾನೇ ಬೇಜಾರಾಗಿದ್ದಾಳೆ? ಅಲೆನ್ ತೀರ್ಕೊಂಡ್ಮೇಲೆ ಅವಳು ಯಾರ ಜೊತೆನೂ ಜಾಸ್ತಿ ಮಾತಾಡ್ತಾ ಇಲ್ಲ. ಆದ್ರೆ ಇವತ್ತು ಅವಳು ಡಲ್ ಆಗಿರೋದಕ್ಕೆ ಕಾರಣ ಬೇರೆ ಇದೆ. ಇತ್ತೀಚೆಗೆ ತುಂಬಾ ಕತೆ ಬುಕ್ ಗಳನ್ನ ಓದಕ್ ಶುರು ಮಾಡಿದ್ದಾಳೆ. ಅದ್ರಿಂದ ಕೆಟ್ಟ ಕನ್ಸು ಬೀಳ್ತಾ ಇದೆಯಂತೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಒಂದೇ ಕನ್ಸು ಪದೇ ಪದೇ ಬೀಳ್ತಿದೆಯಂತೆ. ಅದಕ್ಕೇನೆ ಅಪ್ಸೆಟ್ ಆಗಿದ್ದಾಳೆ. ಶೋಭಾ, ನಿನ್ನಿಂದ ನನಗೆ ಒಂದು ಹೆಲ್ಪ್ ಆಗ್ಬೇಕಿತ್ತು. ಕಟ್ ಮಾಡಿದ್ರೆ ಇವತ್ತು ಈ ತಾತನ ಬರ್ಡೇ. ಅದಕ್ಕೆ ಶೋಭಾ ಅಂಡ್ ಫ್ಯಾಮಿಲಿ ಬಂದಿರ್ತಾರೆ. ಇನ್ನು ಶೋಭಾ ರೋಸ್ ವ್ಯಾಲಿ ಅಂತ ಮಗಳ ಹೆಸರನ್ನೇ ಮನೆಗಿಟ್ಟಿದ್ದಾರೆ. ಇವ್ರದೇ ಆದ ನರ್ಸರಿನೂ ಇದೆ. ರೋಸ್ಲಿನ್ ಅಲೆನ್ನ ನೆನ್ಪಿಸ್ಕೊಂಡು ಬೇಜಾರಾಗಿದ್ದಾಳೆ. ಆಕ್ಚುಲಿ ಅಲೆನ್ ನೀರಲ್ಲಿ ಮುಳುಗ್ತಾ ಇದ್ದ ಇವಳನ್ನ ಕಾಪಾಡೋಕೆ ಹೋಗಿ ಅವನ್ ಜೀವ ಕಳ್ಕೊಂಡಿರ್ತಾನೆ. ರೋಸ್ಲಿನ್ ದ ಶ್ಯಾಡೋ ಇನ್ ದ ಲಾಸ್ಟ್ ಅನ್ನುವ ಬುಕ್ ನ ಡೈಲಿ ಓದ್ತಾ ಇರ್ತಾಳೆ. ರೋಸ್ಲಿನ್ ಸಾಕಿದ್ದ ಬೆಕ್ಕು ಸಡನ್ ಆಗಿ ಇವಳು ಕೈ ಬಿಡಿಸ್ಕೊಂಡು ಕಾಡೊಳಗಡೆ ಓಡೋಗುತ್ತೆ. ಇವಳು ಕೂಡ ಹಿಂದೆನೆ ಹೋಗ್ತಾಳೆ. ಕಿಟ್ಟಿ ಕಾಣಿಸ್ತಾ ಇಲ್ಲ. ಈಗ ಜೋರಾಗಿ ಗಾಳಿ ಬೀಸ್ತಾ ಇದೆ. ಇದಕ್ಕೂ ಮುಂಚೆ ಕಾಣಿಸ್ಕೊಂಡಿದ್ದ ವ್ಯಕ್ತಿ ಈಗ ಮತ್ತೆ ಕಿಟ್ಟಿನ ಹಿಡ್ಕೊಂಡ್ ಬಂದು ರೋಸ್ಲಿನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅಷ್ಟ್ರಲ್ಲಿ ಇವಳಿಗೆ ಎಚ್ಚರಿಕೆ ಆಗುತ್ತೆ. ಇದು ಕೂಡ ಒಂದು ಕನ್ಸು. ಯಾಕೆ ಇದೇ ವ್ಯಕ್ತಿ ಪದೇ ಪದೇ ಕನ್ಸಲ್ಲಿ ಬರ್ತಾ ಇದ್ದಾನಲ್ಲ? ಏನಿದ್ರ ಹಿಂದೆ ಇರೋ ಮಿಸ್ಟ್ರಿ? ಪಕ್ಕದಲ್ಲಿ ನೋಡಿದಾಗ ಕಿಟ್ಟಿ ಅಲ್ಲೇ ಇದೆ. 100% ಇದು ಕನ್ಸೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ರೋಸ್ಲಿನ್ಗೆ ಅದಿತಿ ಅನ್ನುವ ಕ್ಲೋಸ್ ಫ್ರೆಂಡ್ ಇದ್ದಾಳೆ. ಅವಳ ಜೊತೆಲಿ ಕನ್ಸ್ ಬಗ್ಗೆ ಹೇಳಿದಾಗ ಅವಳು ಕೂಡ ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡ್ತಾಳೆ. ಅದಿತಿ ಆರ್ಟಿಕಲ್ ನಲ್ಲಿ ಇರೋದ್ನ ಹೇಳ್ತಾಳೆ. ಯಾರ ಹತ್ರನೂ ಹೇಳೋಕಾಗದೆ ಇರೋ ಭಾವನೆಗಳು ಅಥವಾ ಸ್ಕೇರಿ ಮೂಮೆಂಟ್ಸ್ ಇವುಗಳ ಕನ್ಸಿನ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಆದ್ರೆ ನನಗಾತರ ಯಾವುದೇ ಸ್ಕೇರಿ ಮೆಮೊರೀಸ್ ಇಲ್ಲ. ಹೌದಾ? ಹಾಗಾದ್ರೆ ಈ ಆರ್ಟಿಕಲ್ಗಳು ಪ್ರಯೋಜನಕ್ಕೆ ಬರಲ್ಲ ಬಿಡು. ನಮ್ಮ ಅಜ್ಜಿ ಹೇಳ್ತಿದ್ರು ಬೆಳಗಿನ ಜಾವ ಬೀಳೋ ಕನ್ಸು ನಿಜ ಆಗುತ್ತಂತೆ. ಇದನ್ ಕೇಳಿ ರೋಸ್ಲಿನ್ಗೆ ಸ್ವಲ್ಪ ಭಯ ಆಗುತ್ತೆ. ಎಲ್ಲಿ ಮತ್ತೆ ಅದೇ ಕನ್ಸು ಬೀಳುತ್ತೋ ಅನ್ನೋ ಭಯದಲ್ಲಿ ಇವಳಿಗೆ ನಿದ್ದೆ ಬರ್ತಾ ಇಲ್ಲ. ನೆಕ್ಸ್ಟ್ ಡೇ ಶೋಭಾ ಆರೋನ್ ಆಗಿನೇ ರೋಸ್ಲಿನ್ ಜೊತೆಲಿ ಹಾಸ್ಪಿಟಲ್ಗೆ ಬರ್ತಾರೆ. ಯಾಕಂದ್ರೆ ಆರೋನ್ಗೆ ಯಾವ್ದೋ ರೋಗ ನಿರೋಧಕ ಲಸಿಕೆ ಹಾಕ್ಸ್ಬೇಕಾಗಿರುತ್ತೆ. ಶೋಭಾ ಯಾರನ್ನ ಕರ್ಕೊಂಡು ಡಾಕ್ಟರ್ ಹತ್ರ ಹೋದಾಗ ರೋಸ್ಲಿನ್ ಮಾತ್ರ ಹೊರಗಡೆ ಕೂತ್ಕೊಂಡಿದ್ದಾಳೆ. ಆಗ ಒಬ್ಬ ವ್ಯಕ್ತಿನ ನೋಡ್ತಾಳೆ. ಅವನ್ ಕಣ್ಣು ಇವಳು ಕನ್ಸಲ್ ಬರ್ತಿದ್ದ ಸ್ಟ್ರೇಂಜರ್ ತರನೇ ಗ್ರೀನ್ ಕಲರ್ ಅಲ್ಲಿ ಇದೆ. ರೋಸ್ಲಿನ್ಗೆ ಶಾಕ್ ಆಗುತ್ತೆ. ಸಡನ್ ಆಗಿ ಅವನು ಕಾಣೆ ಆಗ್ಬಿಡ್ತಾನೆ. ಜಾನ್ ಹೊಸ ಹಸುನ ಕೊಂಡ್ಕೋತಾರೆ. ನೆಕ್ಸ್ಟ್ ಡೇ ಅದಿತಿ ರೋಸ್ಲಿನ್ ನ ಒಬ್ರು ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಬರ್ತಾಳೆ. ಇವ್ರು ನಮ್ಮ ಅಂಕಲ್. ನಿನ್ ಬಗ್ಗೆ ಆಲ್ರೆಡಿ ಇವ್ರಿಗೆ ಹೇಳಿದ್ದೀನಿ. ನಿನ್ಗೆ ಏನೇ ಡೌಟ್ ಇದ್ರೂನು ಶೇರ್ ಮಾಡ್ಕೋ ಅಂತ. ಈ ಕಡೆ ಶೋಭಾ ಫಾದರ್ ನ ಮೀಟ್ ಆಗಿ ಮಗಳು ಇತ್ತೀಚೆಗೆ ತುಂಬಾನೇ ಅಪ್ಸೆಟ್ ಆಗಿದ್ದಾಳೆ. ನೀವು ಒಂದ್ಸಲ ಬಂದು ಮಾತಾಡಿ ಅಂತ. ಈ ಕಡೆ ಡಾಕ್ಟರ್ ರಾಜೀವ್, ಈ ಏಜ್ ಅಲ್ಲಿ ಇದೆಲ್ಲ ಕಾಮನ್. ನಿನಗೆ ಕಾಡ್ತಾ ಇರೋ ಸಮಸ್ಯೆ ಏನು? ನನ್ ಕನ್ಸಲ್ಲಿ ಯಾವಾಗ್ಲೂ ಒಬ್ಬನ್ನ ನೋಡ್ತಾ ಇದ್ದೀನಿ. ಅವನು ನಮ್ಮ ಅಪ್ಪ ಅಮ್ಮನ್ನ ಸಾಯಿಸಿ ಕೊನೆಗೆ ನನ್ನನ್ನು ಕೂಡ ಕೊಲ್ಲೋ ತರ ಪದೇ ಪದೇ ಕನ್ಸ್ ಬೀಳ್ತಾ ಇದೆ. ಅವ್ನ್ ಯಾರು ಅಂತ ಗೊತ್ತಿಲ್ಲ. ಅವನ್ ಮುಖ ಹೇಗಿದೆ ಅಂತಾನು ಗೊತ್ತಿಲ್ಲ. ಆದ್ರೆ ಅವನಿಗೆ ಗ್ರೀನ್ ಕಲರ್ ಐಸ್ ಇದೆ. ಅಂತ ಒಬ್ಬ ವ್ಯಕ್ತಿನ ನೀನ್ ಯಾವತ್ತಾದ್ರೂ ನೋಡಿದ್ಯಾ? ಇಲ್ಲ. ಆದ್ರೆ ಅವನು ನನ್ ಹಿಂದೆನೆ ಇರ್ತಾನೆ. ಡ್ರೀಮ್ಸ್ ಅಲ್ಲಿ ಮಾತ್ರ ಅಲ್ಲ, ರಿಯಾಲಿಟಿನಲ್ಲೂ. ಹೌದಾ?
ಎಲ್ಲಿ ಸರಿಯಾಗಿ ನೆನ್ಪಿಲ್ಲ. ಒಂದ್ಸಲ ಫ್ಯಾಮಿಲಿ ಟ್ರಿಪ್ ಹೋಗಿದ್ದಾಗ ಬಂದಿದ್ದ, ಇನ್ನೊಂದ್ಸಲ ಹಾಸ್ಪಿಟಲ್ ನಲ್ಲಿ, ಆಮೇಲೆ ಮೂವಿ ಥಿಯೇಟರ್. ರೋಸ್ಲಿನ್, ನಿನಗೆ ಡ್ರೀಮ್ಗೂ ರಿಯಾಲಿಟಿಗೂ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. ನೀನ್ ಒಂಟಿಯಾಗಿರೋದ್ರಿಂದಾನೇ ಈ ತರ ಎಲ್ಲ ಅನ್ನಿಸ್ತಾ ಇದೆ. ಅಪ್ಪ ಅಮ್ಮನ ಜೊತೆಲಿ ಕ್ಲೋಸ್ ಆಗು, ಹಾಗೇನೆ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಡಾಕ್ಟರ್ ಹೇಳ್ದಂಗೆ ಫ್ಯಾಮಿಲಿ ಜೊತೆಲಿ ಕ್ಲೋಸ್ ಆಗ್ತಾಳೆ. ಈಗ ಜಾನ್ ಹೇಳ್ತಾರೆ, ನಿನಗೆ ಕವಿತಾ ಆಂಟಿ ಗೊತ್ತು ಅಲ್ವಾ? ಅವತ್ತು ತಾತನ್ ಬರ್ಡೇ ಪಾರ್ಟಿಗೆ ಹೋಗಿದ್ವಲ್ಲ, ಆ ಮನೆ ಆಂಟಿ. ಅವ್ರ ದೂರದ ರಿಲೇಟಿವ್ ಹೆಸರು ಜೆರಿ. ಅವ್ರಿಗೇನೋ ಇಲ್ಲಿ ಕೆಲ್ಸ ಇದೆಯಂತೆ. ಸ್ವಲ್ಪ ದಿನ ಪೇಯಿಂಗ್ ಗೆಸ್ಟ್ ಆಗಿ ಅಲೆನ್ ರೂಮ್ ನಲ್ಲಿ ಇರ್ತಾರೆ ಅಂತ. ಬೆಳಗ್ಗೆ ಆ ಜೆರಿ ಬರ್ತಾನೆ. ಅವನ್ನ ನೋಡಿ ರೋಸ್ಲಿನ್ ಗಾಬರಿಯಾಗಿ ಅನ್ಕಾನ್ಶಿಯಸ್ ಆಗ್ತಾಳೆ. ಯಾಕಂದ್ರೆ ಅವ್ನ್ ಕಣ್ಣು ನೋಡೋಕೆ ಪದೇ ಪದೇ ಕನ್ಸಲ್ ಕಾಣಿಸ್ಕೋತಾ ಇದ್ದ ಆ ಸ್ಟ್ರೇಂಜರ್ ತರಾನೇ ಇದೆ. ಈಗ ಶೋಭಾ ನೀರ್ ಹಾಕಿದಾಗ ರೋಸ್ಲಿನ್ಗೆ ಎಚ್ಚರಿಕೆ ಆಗುತ್ತೆ. ಜೆರಿ ಇಲ್ಲಿರೋ ಬಯೋಟೆಕ್ನಾಲಜಿ ಸೆಂಟರ್ ನಲ್ಲಿ ರಿಸರ್ಚ್ ಮಾಡೋಕೆ ಬಂದಿದ್ದಾನೆ. 3 to 4 ವೀಕ್ ಇಲ್ಲೇ ಇರ್ತಾರೆ ಅಂತ ಶೋಭಾ ರೋಸ್ಲಿನ್ಗೆ ಹೇಳ್ತಾರೆ. ಹೆಲೋ, ಏನಾಯ್ತು? ನನ್ನನ್ನು ನೋಡಿ ಹೆದ್ರು ಬಿಟ್ಟ. ರೋಸ್ಲಿನ್ ಏನು ಉತ್ತರ ಕೊಡಲ್ಲ. ಶೋಭಾ ಕೇಳ್ತಾರೆ, ಏನ್ ನಿನ್ ಸಮಸ್ಯೆ? ನಾನ್ ಕನ್ಸಲ್ ನೋಡಿದ್ದ ವ್ಯಕ್ತಿ ಇವನೇ. ಕನ್ಸಲ್ ಅವನ್ ಮುಖ ಕಂಡಿಲ್ಲ ತಾನೆ? ಹೌದು, ಆದ್ರೆ ಅವನ್ ಕಣ್ಣು ಗ್ರೀನ್ ಕಲರ್. ಇವನ್ ಕಣ್ಣಿನ ಕಲರ್ ಕೂಡ ಸೇಮ್. ಇಲ್ ನೋಡು, ನೀನ್ ಓದ್ತಾ ಇರೋ ಬುಕ್ ನಲ್ಲಿ ಗ್ರೀನ್ ಕಲರ್ ನ ಐಸ್ ಇದೆ. ಇದೇ ನಿನ್ಗೆ ಕನ್ಸಲ್ ಬರ್ತಾ ಇರೋದು. ಸುಮ್ನೆ ಏನೇನೋ ಯೋಚನೆ ಮಾಡ್ಬೇಡ. ಅವನು ನಮ್ ಗೆಸ್ಟ್. 3-4 ವಾರ ಇದ್ದು ಹೋಗ್ತಾನೆ. ಸುಮ್ನೆ ಅವನಿಗೆ ಬೇಜಾರಾಗೋ ತರ ನಡ್ಕೋಬೇಡ ಅಂತ. ರೋಸ್ಲಿನ್ ರಾತ್ರಿ ಮಲ್ಗೋಕು ಮುಂಚೆ ಅಲೆನ್ ರೂಮ್ ಕಡೆ ನೋಡ್ತಾಳೆ. ಬುಕ್ ಓದ್ತಾ ಇರುವಾಗ ಜೆರಿ ಕೆಲ್ಸ ಮುಗಿಸಿ ಬರ್ತಾನೆ. ಅವ್ನ್ ಶ್ಯಾಡೋ ನೋಡಿ ಇವಳಿಗೆ ಸ್ವಲ್ಪ ಭಯ ಆಗುತ್ತೆ. ಈಗ ಟೈಮ್ ರಾತ್ರಿ 7 ಗಂಟೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇರುವಾಗ ಜಾನ್ ಕೇಳ್ತಾರೆ, ರಾತ್ರಿ ಎಷ್ಟೊತ್ತಿಗೆ ಬಂದೆ ಅಂತ. ಸುಮಾರು 8:30 ಆಗಿತ್ತು. ರೋಸ್ಲಿನ್ ಯೋಚನೆ ಮಾಡ್ತಾಳೆ, ರಾತ್ರಿ ಇವ್ನ್ ಬಂದಾಗ 7 ಗಂಟೆ ಆಗಿತ್ತು. 8:30 ಅಂತ ಯಾಕೆ ಸುಳ್ಳು ಹೇಳ್ತಾ ಇದ್ದಾನೆ? ನಿನ್ನೆ ರಾತ್ರಿ 7 ಗಂಟೆಗೆ ನಿಮ್ ರೂಮ್ ನಲ್ಲಿ ಲೈಟ್ ಆನ್ ಆಗಿತ್ತು ಅಲ್ವಾ? ಹೌದಾ, ಇರ್ಬೋದೇನೋ. ನನ್ ಫೋನ್ ಆಫ್ ಆಗಿದ್ರಿಂದ ನಾನ್ ಟೈಮ್ ನೋಡಿಲ್ಲ. ಈಗ ರೋಸ್ಲಿನ್ ಕಡೆ ನೋಡಿ ಗುರಾಯಿಸ್ತಾ ಇದ್ದಾನೆ. ಇವ್ನ್ ನಡವಳಿಕೆ ನೋಡಿ ರೋಸ್ಲಿನ್ಗೆ ಡೌಟ್ ಶುರು ಆಗುತ್ತೆ. ಈ ವಿಷಯನ ಅದಿತಿಗೆ ಕಾಲ್ ಮಾಡಿ ಹೇಳ್ತಾಳೆ. ಆಗ ಅದಿತಿ, ಏನು ಕನ್ಸಲ್ ಬಂದವನು ನಿಜವಾಗ್ಲೂ ಬಂದ್ಬಿಟ್ನಾ? ನಿನ್ನೆ ನಿಮ್ ತಂದೆ ಜೊತೆಲಿ ಕಾರಲ್ಲಿ ಇರೋದ್ನ ನೋಡ್ದೆ, ಅವನೇ ತಾನೆ? ಹೌದು. ಹೇ, ಅವ್ನ್ ನೋಡೋಕೆ ಸ್ಕೇರಿ ತರ ಏನು ಇಲ್ಲ. ರಾತ್ರಿ ರೋಸ್ಲಿನ್ ನಿದ್ದೆಗ್ ಜಾರಿದ್ದಾಳೆ. ಸ್ವಲ್ಪ ಹೊತ್ತಲ್ಲೇ ಎಚ್ಚರಿಕೆ ಆಗುತ್ತೆ. ಬಾಯಾರಿಕೆ ಆಗಿದೆ ಅನ್ಸುತ್ತೆ, ಆದ್ರೆ ಬಾಟ್ಲಲ್ಲಿ ನೀರಿಲ್ಲ. ಪಕ್ಕದಲ್ಲಿದ್ದ ಕಿಟ್ಟಿ ಹೊರಗಡೆ ಓಡೋಗುತ್ತೆ. ಜೆರಿ ಇರೋ ರೂಮ್ ನಲ್ಲಿ ಲೈಟ್ ಆನ್ ಆಗಿದೆ. ಇಷ್ಟೊತ್ತಾದ್ರೂ ನಿದ್ದೆ ಮಾಡದೆ ಏನ್ ಮಾಡ್ತಿದ್ದಾನೆ? ಸಮಯ ರಾತ್ರಿ 2:50. ಹೊರಗಡೆ ಸುತ್ತಾಡ್ತಾ ಇದ್ದಾನೆ ಅನ್ಸುತ್ತೆ. ರೋಸ್ಲಿನ್ ಡೋರ್ ಹತ್ರ ಬಂದು ಅವನ್ ರೂಮ್ ಕಡೆ ನೋಡಿದಾಗ ಈಗ ಜೆರಿ ರೂಮ್ ಒಳಗಡೆ ಇದ್ದಾನೆ. ಇವಳು ಅಬ್ಸರ್ವ್ ಮಾಡ್ತಿರೋದು ಅವನಿಗೆ ಗೊತ್ತಾಯ್ತು ಅನ್ಸುತ್ತೆ. ಒಳಗಡೆ ಹೋದವನು ಮತ್ತೆ ಡೋರ್ ಓಪನ್ ಮಾಡೋಕೆ ಟ್ರೈ ಮಾಡಿದಾಗ ರೋಸ್ಲಿನ್ಗೆ ಭಯ ಆಗುತ್ತೆ. ಇವಳಿಗೆ ಜೆರಿಯ ಸಸ್ಪಿಷಿಯಸ್ ನಡವಳಿಕೆ ನೋಡಿ ಕನ್ಸಲ್ ಬರ್ತಿರೋ ವ್ಯಕ್ತಿ ಇವನೇ ಅನ್ನೋ ಡೌಟ್ ಶುರುವಾಗುತ್ತೆ. ಎಲ್ರು ಬ್ರೇಕ್ಫಾಸ್ಟ್ ಮಾಡ್ತಾ ಇರುವಾಗ ಹೊರಗಡೆ ಏನೋ ಶಬ್ದ ಕೇಳುತ್ತೆ. ಕಟ್ಟಿದ್ದ ಹಸು ಬಿಚ್ಕೊಂಡು ಓಡ್ತಾ ಇದೆ. ಜಾನ್ ವೇಲು ಅನ್ನೋ ಮೇಡ್ಗೆ ಹೇಳ್ತಾರೆ, ಏನಾಯ್ತು, ಹಿಡ್ಕೋ ಅದನ್ನ ಅಂತ. ಈ ಗ್ಯಾಪ್ ಅಲ್ಲಿ ಒಳಗಡೆ ಒಬ್ನೇ ಇದ್ದ ಜೆರಿ ಏನೋ ಹುಡುಕ್ತಾ ಇದ್ದಾನೆ. ಅಷ್ಟ್ರಲ್ಲಿ ರೋಸ್ಲಿನ್ ಒಳಗಡೆ ಬಂದು, ಕಿಚನ್ ಇರೋದು ಅಲ್ಲಲ್ಲ, ಹೋ ನಾನು ಪ್ಲೇಟ್ ನ ಇಡಕ್ ಬಂದೆ ಅಷ್ಟೇ. ರಾತ್ರಿ ಒಂದು ಹೊತ್ತಲ್ಲಿ ಎಚ್ಚರಿಕೆ ಆದಾಗ ಇವತ್ತು ಕೂಡ ಜೆರಿ ಹೊರಗಡೆ ಓಡಾಡ್ತಾ ಇದ್ದಾನೆ. ಏನಿವ್ನು ರಾತ್ರಿ ನಿದ್ದೆ ಮಾಡದೆ ಓಡಾಡ್ತಾ ಇರ್ತಾನಲ್ಲ. ಡೋರ್ ಹತ್ರ ಬಂದಾಗ ಜೆರಿ ಟಾರ್ಚ್ ತಗೊಂಡು ಕೆಳಗಡೆ ಬರ್ತಾನೆ. ಇವಳು ಕೂಡ ಹಿಂದೆನೆ ಹೋಗ್ತಾಳೆ. ಜೆರಿ ಕ್ಯಾಶ್ ಹಾಗೇನೆ ಆಭರಣಗಳನ್ನ ಇಟ್ಟಿರೋ ರೂಮ್ ಡೋರ್ ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಅಷ್ಟ್ರಲ್ಲಿ ಕಿಟ್ಟಿ ಬಂದಿದ್ರಿಂದ ಡಿಸ್ಟ್ರಾಕ್ಟ್ ಆಗಿ ಅದನ್ನ ಹಿಡ್ಕೊಂಡು ಮತ್ತೆ ಮೇಲ್ಗಡೆ ಬರ್ತಾನೆ. ಹಿಂದೆನೆ ಬಂದಿದ್ದ ರೋಸ್ಲಿನ್ ಸ್ಟೆಪ್ಸ್ ಹತ್ರ ಬಚ್ಚಿಟ್ಕೊಂಡಿದ್ದಾಳೆ. ಮತ್ತೆ ರೂಮಿಗೆ ಬಂದು ಲೈಟ್ ಆನ್ ಮಾಡಿದಾಗ ಜೆರಿ ಹಿಂದೆನೆ ನಿಂತ್ಕೊಂಡಿದ್ದಾನೆ. ಅಷ್ಟ್ರಲ್ಲಿ ಇವಳಿಗೆ ಎಚ್ಚರಿಕೆ ಆಗುತ್ತೆ. ಅಂದ್ರೆ ಇದು ಕೂಡ ಕನ್ಸೆ. ಓಕೆ, ಕನ್ಸಾಗಿದ್ರೆ ಕಿಟ್ಟಿ ಇರ್ಬೇಕಿತ್ತು ಅಲ್ವಾ? ಆದ್ರೆ ಅದು ಕಾಣಿಸ್ತಾ ಇಲ್ಲ. ಮನೆ ಇಡೀ ಹುಡುಕ್ತಾ ಇದ್ದಾಳೆ. ಆಗ ಕಿಟ್ಟಿ ಜೆರಿ ರೂಮ್ ನಲ್ಲಿ ಕಿರ್ಚ್ತಾ ಇರೋದು ಕೇಳಿಸುತ್ತೆ. ನನ್ ರೂಮ್ ನಲ್ಲಿ ಇದ್ದ ಕಿಟ್ಟಿ ಹೇಗೆ ಅವನ್ ರೂಮಿಗೆ ಹೋಯ್ತು? ಕನ್ಸಲ್ ನೋಡಿದ ಪ್ರಕಾರ ಅವನು ಕಿಟ್ಟಿನ ಹಿಡ್ಕೊಂಡು ಅವನ್ ರೂಮ್ಗೆ ಹೋಗಿದ್ದ. ಆದ್ರೆ ರಿಯಾಲಿಟಿನಲ್ಲೂ ಇದು ಹೇಗ್ ಸಾಧ್ಯ ಅಂತ ಇವಳಿಗೆ ತಲೆ ಕೆಟ್ಟು ಹೋಗುತ್ತೆ. ಬೆಳಗ್ಗೆ ಜೆರಿ ಕಿಟ್ಟಿನ ಹಿಡ್ಕೊಂಡು ಡೈನಿಂಗ್ ಹಾಲ್ಗೆ ಬರ್ತಾನೆ. ರಾತ್ರಿ ಕಿಟ್ಟಿ ನನ್ ರೂಮಿಗೆ ಬಂದಿತ್ತು. ರಾತ್ರಿ ನಾನು ಡೋರ್ ಕ್ಲೋಸ್ ಮಾಡಿಲ್ಲ ಅಂತ. ಆದ್ರೆ ರೋಸ್ಲಿನ್ ನೋಡಿದಾಗ ರಾತ್ರಿ ಡೋರ್ ಕ್ಲೋಸ್ ಆಗಿತ್ತು. ಸೊ ಇವನು ಸುಳ್ಳು ಹೇಳ್ತಿದ್ದಾನೆ ಅನ್ಸುತ್ತೆ. ಇವಳು ಹೇಳ್ತಿರೋ ಪ್ರಕಾರ ನನ್ ರೂಮ್ ಡೋರ್ ಕ್ಲೋಸ್ ಆಗಿತ್ತು. ಹೀಗಿರುವಾಗ ಕಿಟ್ಟಿ ಇವ್ರ ರೂಮ್ ಒಳಗಡೆ ಹೋಗೋದಕ್ಕೆ ಹೇಗ್ ಸಾಧ್ಯ? ಅದೇ ಸಮಯ ಕಿಟ್ಟಿ ಕಿಟಕಿಯಿಂದ ಹಾರಿ ಹೊರಗಡೆ ಹೋಗುತ್ತೆ. ಆಗ ಜೆರಿ ಹೇಳ್ತಾನೆ, ಈ ತರ ಕೂಡ ನಿನ್ ರೂಮಿಂದ ಬಂದಿರ್ಬೋದು ಅಂತ. ಇವಳಿಗಂತೂ ಯಾವ್ದ್ ನಿಜ ಯಾವ್ದ್ ಸುಳ್ಳು ಅಂತ ಏನು ಗೊತ್ತಾಗ್ತಾ ಇಲ್ಲ. ಜೆರಿ ಇರ್ತೀನಿ ಅಂದಿದ್ದು 2 ವಾರ. ಅದಕ್ಕೆ ಇಲ್ಲಿ ತನಕ ಎಷ್ಟು ದಿನ ಆಗಿದೆ, ಇನ್ನು ಎಷ್ಟು ದಿನ ಬಾಕಿ ಇದೆ ಅಂತೆಲ್ಲ ಮಾರ್ಕ್ ಮಾಡ್ತಾಳೆ. ಬೆಳಗ್ಗೆ ನೋಡಿದಾಗ ಒಂದು ಮೊಲ ಸತ್ತೋಗಿರುತ್ತೆ. ಜಾನ್ ಹೇಳ್ತಾರೆ, ಇಲ್ಲಿ ಸುತ್ತಮುತ್ತ ತುಂಬಾ ಹಾವುಗಳಿದೆ, ಹಾವು ಕಚ್ಚಿನೇ ಸತ್ತೋಗಿರ್ಬೋದು ಅಂತ.
ಜೆರಿ ರಾತ್ರಿ ಪಾರ್ಟಿ ಇತ್ತು ಅಂತ ಫುಡ್ ತಗೊಂಡು ಬರ್ತಾನೆ. ತುಂಬಾ ದಿನಗಳಿಂದ ಕುಡಿದೇ ಇದ್ದವರು ಇವತ್ತು ಜೆರಿ ಜೊತೆಲಿ ಸೇರಿ ಕುಡಿತಾರೆ. ಇದು ರೋಸ್ಲಿನ್ಗೆ ಇಷ್ಟ ಆಗಲ್ಲ. ಊಟ ಮಾಡದೆ ರೂಮಿಗೆ ಬರ್ತಾಳೆ. ಆದ್ರೆ ಶೋಭಾ ಊಟ ತಂದು ಕೊಡ್ತಾರೆ. ಊಟದ ಮೇಲೆ ಕೋಪ ತೋರ್ಸ್ಬಾರ್ದು. ಜೆರಿ ಸ್ವಲ್ಪ ದಿನ ಇದ್ದು ಹೋಗ್ತಾನೆ. ಸುಮ್ನೆ ಯಾಕೆ ಅವನಿಗೆ ಬೇಜಾರ್ ಮಾಡ್ತೀಯಾ? ಅಪ್ಪ ಡ್ರಿಂಕ್ಸ್ ಮಾಡಿದ್ರು ಅನ್ನೋ ವಿಷಯಕ್ಕೆ ಬೇಜಾರಾಗಿದ್ರೆ ಇನ್ಮೇಲೆ ಆ ರೀತಿ ನಡೆಯಲ್ಲ. ಅವ್ರು ಕುಡಿದೇ ಇರೋ ತರ ನಾನ್ ನೋಡ್ಕೋತೀನಿ. ರಾತ್ರಿ ಗೂಗಲ್ ನಲ್ಲಿ ಸರ್ಚ್ ಮಾಡ್ತಾಳೆ, ಮನೆಗ್ ಬಂದಿರೋ ಗೆಸ್ಟ್ಗಳನ್ನ ಹೇಗೆ ಹೊರಗಡೆ ಹಾಕೋದು ಅಂತ. ಮಧ್ಯರಾತ್ರಿ ಜೆರಿ ರೋಸ್ಲಿನ್ ರೂಮಿಗೆ ಬಂದು ಮಲಗಿದ್ದಾಳ ಅಂತ ಕನ್ಫರ್ಮ್ ಮಾಡ್ಕೊಂಡು ಹೋಗ್ತಾನೆ. ಆಕ್ಚುಲಿ ಅವಳು ನಿದ್ದೆ ಮಾಡ್ತಿಲ್ಲ. ಅವನು ಡೋರ್ ತೆಗಿಯೋ ಶಬ್ದ ಕೇಳಿ ನಿದ್ದೆ ಮಾಡೋ ತರ ನಾಟಕ ಮಾಡಿರ್ತಾಳೆ. ಈಗ ಅವನು ಮತ್ತೆ ಕೆಳಗಡೆ ಹೋಗ್ತಿರೋದ್ನ ಕಿಟಕಿಯಿಂದ ನೋಡ್ತಾಳೆ. ಅವನು ನೇರವಾಗಿ ನರ್ಸರಿ ಒಳಗಡೆ ಹೋಗ್ತಾನೆ. ಇವಳು ಕೂಡ ಫೋನ್ ಹಿಡ್ಕೊಂಡು ಹಿಂದೆನೆ ಹೋಗ್ತಾಳೆ. ಆಗ ಹೂಗಿಡದ ಮುಳ್ಳು ಚುಚ್ಚಿ ಸ್ವಲ್ಪ ಗಾಯ ಆಗುತ್ತೆ. ಪ್ರೂಫ್ಗೆ ವಿಡಿಯೋ ರೆಕಾರ್ಡ್ ಮಾಡ್ತಾಳೆ. ಅವನು ರೂಮ್ ಒಳಗಡೆ ಹೋಗಿ ಬೀರೋ ಓಪನ್ ಮಾಡಿ ಏನನ್ನೋ ಹುಡುಕ್ತಾ ಇದ್ದಾನೆ. ಇವಳು ಹೊರಗಡೆಯಿಂದ ಪ್ರತಿಯೊಂದನ್ನು ಕೂಡ ರೆಕಾರ್ಡ್ ಮಾಡ್ತಾಳೆ. ಇವಳು ಫುಡ್ ಸ್ಟೆಪ್ಸ್ ಕೇಳಿ ತಿರುಗ್ದಾಗ ರೋಸ್ಲಿನ್ ಬಚ್ಚಿಟ್ಕೋತಾಳೆ. ಈಗ ನೋಡಿದ್ರೆ ಅವನು ಕಾಣಿಸ್ತಾ ಇಲ್ಲ. ನಿಧಾನಕ್ಕೆ ಅವನಿದ್ದ ರೂಮ್ ಹತ್ರ ಹೋಗ್ತಾಳೆ. ಅವನ್ ತಂದಿದ್ದ ಟಾರ್ಚ್ ಮಾತ್ರ ಕೆಳಗಡೆ ಬಿದ್ದೋಗಿದೆ. ಶಾಕಿಂಗ್ಲಿ ಅವನು ಹಿಂದೆನೆ ನಿಂತ್ಕೊಂಡಿದ್ದಾನೆ. ಹಾಗೇನೆ ಅವಳಿಗೆ ಮತ್ಬರೋ ಔಷಧಿನ ಸ್ಪ್ರೇ ಮಾಡ್ತಾನೆ. ಅಷ್ಟರಲ್ಲಿ ರೋಸ್ಲಿನ್ಗೆ ಎಚ್ಚರಿಕೆ ಆಗುತ್ತೆ, ಯಾಕಂದ್ರೆ ಇದೊಂದು ಕನ್ಸು. ಕೆಳಗಡೆ ಬಂದು ಶೋಭಾ ಹತ್ರ ಜೆರಿಯಲ್ಲಿ ಅವನು ಡ್ಯೂಟಿಗೆ ಹೋದ. ರೋಸ್ಲಿನ್ ಕನ್ಸಲ್ ಕಂಡಿದ್ ವಿಷಯನ ಹೇಳ್ತಾಳೆ. ಆದ್ರೆ ಇವರು ನಂಬಕ್ಕೆ ರೆಡಿನೇ ಇಲ್ಲ. ಅವಳು ಫೋರ್ಸ್ ಮಾಡಿದ್ರಿಂದ ಬೀರೋ ಓಪನ್ ಮಾಡಿ ಚೆಕ್ ಮಾಡ್ತಾರೆ. ಇದೇ ಕೀನ ತಗೊಂಡು ಅವನು ಕಬೋರ್ಡ್ ಓಪನ್ ಮಾಡಿರೋದಾಗಿ ಹೇಳ್ದೆ ಅಲ್ವಾ, ನೋಡು ಕೀ ಇಲ್ಲೇ ಇದೆ. ನೀನ್ ವಿಡಿಯೋ ರೆಕಾರ್ಡ್ ಮಾಡ್ದೆ ಅಂತಿದ್ದೆ ಅಲ್ವಾ, ಅದೆಲ್ಲಿ? ಫೋನ್ ಚೆಕ್ ಮಾಡ್ತಾರೆ. ಆದ್ರೆ ಅದ್ರಲ್ಲಿ ಯಾವುದೇ ವಿಡಿಯೋ ರೆಕಾರ್ಡ್ ಆಗಿಲ್ಲ, ಯಾಕಂದ್ರೆ ಅದೊಂದು ಕನ್ಸು. ಇವ್ರು ಯಾರು ನನ್ನ ನಂಬ್ತಿಲ್ಲ ಅಂತ ಇವಳಿಗೆ ತುಂಬಾನೇ ಬೇಜಾರಾಗುತ್ತೆ. ನೋಡಿ, ನಿನ್ನೆ ರಾತ್ರಿ ನಾನು ಅವನ್ನ ಫಾಲೋ ಮಾಡಿದಾಗ ಹೂಗಿಡದ್ ಮುಳ್ತಾಗಿ ಗಾಯ ಆಗಿದೆ. ಈಗ್ಲಾದ್ರೂ ನಂಬ್ತೀರಾ? ಇದು ನೀನು ಆ ದಿನ ಸೈಕಲ್ ನಲ್ಲಿ ಬಿದ್ದಾಗ ಆಗಿದ್ದ ಗಾಯ ಅಲ್ವಾ? ಸೊ ಅವಳಿಗೆ ತುಂಬಾನೇ ಕನ್ಫ್ಯೂಸ್ ಆಗುತ್ತೆ. ಇದೆಲ್ಲ ನಿಜ ಅಂತ ಹೇಗ್ ಪ್ರೂವ್ ಮಾಡ್ಲಿ? ಈಗ ನೋಡಿದ್ರೆ ಇವಳು ಪ್ರೀತಿಯಿಂದ ಸಾಕಿದ್ದ ಕಿಟ್ಟಿ ಗಾರ್ಡನ್ ನಲ್ಲಿ ಸತ್ತು ಬಿದ್ದಿದೆ. ರೋಸ್ಲಿನ್ ತುಂಬಾನೇ ಅಪ್ಸೆಟ್ ಆಗ್ಬಿಡ್ತಾಳೆ. ಒಂದ್ ಕಡೆ ನಡೀತಾ ಇರೋದೆಲ್ಲ ಕನ್ಸ ನಿಜಾನ ಅನ್ನೋ ಕನ್ಫ್ಯೂಷನ್, ಇನ್ನೊಂದ್ ಕಡೆ ಕಿಟ್ಟಿಯ ಸಾವು. ಸೊ ರೋಸ್ಲಿನ್ ಮೆಂಟಲಿ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾಳೆ. ಕಿಟ್ಟಿ ಸತ್ತಿರೋ ವಿಷಯ ಗೊತ್ತಾಗಿ ಜೆರಿ ಹೇಗ್ ಸತ್ತೋಯ್ತು ಅಂತೆಲ್ಲ ಕೇಳ್ತಾನೆ. ಇವಳಿಗೆ ಜೆರಿ ಮೇಲೇನೆ ಡೌಟ್, ಅವನೇ ಕೊಂದಿರ್ಬೋದು ಅಂತ. ಜೆರಿ ಹೇಳ್ತಾನೆ, ಅವತ್ತು ಹಾವು ಕಚ್ಚಿ ಮೊಲ ಸತ್ತೋಯ್ತು, ಅದೇ ತರನೇ ಕಿಟ್ಟಿಗೂ ಹಾವು ಕಚ್ಚಿರ್ಬೋದು ಅಂತ. ಇವ್ರಿಬ್ರಿಗೂ ಅನ್ಸುತ್ತೆ ಜೆರಿ ಹೇಳ್ತಿರೋ ತರ ಹಾವು ಕಚ್ಚಿನೇ ಸತ್ತೋಗಿರ್ಬೋದು ಅಂತ. ಈಗ ರೋಸ್ಲಿನ್ಗೆ ಇನ್ನೊಂದು ಡೌಟ್ ಶುರುವಾಗುತ್ತೆ. ಶೋಭನ್ ಕರೆದು ಹೇಳ್ತಾಳೆ, ಅಮ್ಮ, ಆ ದಿನ ನೀವು ಊಟ ತಂದು ಕೊಟ್ಟಾಗ ನಾನು ಅದನ್ನ ತಿಂದಿಲ್ಲ, ಅದನ್ನ ಕಿಟ್ಟಿಗೆ ಹಾಕಿದ್ದೆ. ಅವತ್ತು ಆ ಫುಡ್ ತಂದು ಕೊಟ್ಟಿದ್ದು ಜೆರಿ, ಅದ್ರಲ್ಲೇನೋ ಮಿಕ್ಸ್ ಆಗಿತ್ತು ಅನ್ಸುತ್ತೆ, ಅದಕ್ಕೇನೆ ಕಿಟ್ಟಿ ಅದನ್ನ ತಿಂದು ಸತ್ತೋಯ್ತು ಅಂತ. ಹಂಗೇನಾದ್ರೂ ಮಿಕ್ಸ್ ಆಗಿದ್ರೆ ಅದೇ ಫುಡ್ ನ ತಿಂದಿದ್ದ ಶೋಭಾ ಹಾಗೇನೆ ಜಾನ್ಗೂ ಏನಾದ್ರೂ ತೊಂದ್ರೆ ಆಗ್ಬೇಕಿತ್ತು. ಆದ್ರೆ ಆತರ ಏನೂ ಆಗಿಲ್ಲ. ಸರಿ, ಇವಳು ಹೇಳ್ತಿರೋ ತರ ಜೆರಿ ಮನೆ ಕಬೋರ್ಡ್ ಚೆಕ್ ಮಾಡಿರೋದು ನಿಜ ಆಗಿದ್ರೆ ಅದ್ರಲ್ಲಿದ್ದ ಕ್ಯಾಶ್ ಹಾಗೇನೆ ಚಿನ್ನ ಕಳುವಾಗಿರ್ಬೇಕು. ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಒಂದ್ಸಲ ಚೆಕ್ ಮಾಡ್ತಾರೆ. ಆದ್ರೆ ಚಿನ್ನ ಕ್ಯಾಶ್ ಎಲ್ಲ ಹಂಗೇನೆ ಇದೆ. ಸೊ ರೋಸ್ಲಿನ್ ಮೆಂಟಲಿ ಡಿಸ್ಟರ್ಬ್ ಆಗಿ ಹೀಗೆಲ್ಲ ಇಮ್ಯಾಜಿನೇಷನ್ ಮಾಡ್ಕೋತಾ ಇದ್ದಾಳೆ ಅಂತ ಇವರಿಬ್ಬರಿಗೆ ಅನ್ನಿಸ್ತಾ ಇದೆ. ಮೇ ಬಿ ಅಲೆನ್ ರೂಮಿಗೆ ಜೆರಿ ಬಂದಿರೋದು ಅವಳಿಗೆ ಇಷ್ಟ ಇಲ್ಲ, ಅದಕ್ಕೇನೆ ಹೀಗೆಲ್ಲ ಮಾಡ್ತಿದ್ದಾಳೆ ಅನ್ಸುತ್ತೆ. ಅವ್ನ್ ಬಂದಾಗಿಂದನು ಅವನ್ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಆರೋಪ ಮಾಡ್ತಾನೆ ಇದ್ದಾಳೆ. ಅವಳು ಬ್ರೌಸಿಂಗ್ ಹಿಸ್ಟ್ರಿ ನೋಡಿ, ಹೌ ಟು ಕಿಕ್ ಎ ಗೆಸ್ಟ್ ಔಟ್ ಆಫ್ ಯುವರ್ ಹೌಸ್, ಈ ತರ ಎಲ್ಲ ಸರ್ಚ್ ಮಾಡಿದ್ದಾಳೆ. ಸೊ ಅವಳ ಮೋಟಿವ್ ಏನು ಅನ್ನೋದು ಇವ್ರಿಗೆ ಗೊತ್ತಾಗ್ಬಿಡುತ್ತೆ. ಜೆರಿನ ಹೇಗಾದ್ರೂ ಮನೆಯಿಂದ ಹೊರಗೆ ಹಾಕ್ಬೇಕು ಅಂತ. ಇದನ್ ಕೇಳಿಸ್ಕೊತಾ ಇದ್ದ ರೋಸ್ಲಿನ್ಗೆ ತುಂಬಾನೇ ಹರ್ಟ್ ಆಗುತ್ತೆ. ಸ್ವಂತ ಅಪ್ಪ ಅಮ್ಮನೆ ನನ್ ಮೇಲೆ ನಂಬಿಕೆ ಇಟ್ಟಿಲ್ಲ ಅಂತ. ರಾತ್ರಿ ನೇರವಾಗಿ ಜೆರಿನ ಮೀಟ್ ಆಗಿ, ನೀನೇ ಕಿಟ್ಟಿನ ಕೊಂದಿದ್ದು, ಅಷ್ಟೇ ಅಲ್ಲ ನಮ್ ಇಡೀ ಕುಟುಂಬನ ಕೊಲ್ಲೋಕ್ ಬಂದಿದ್ಯಾ ಅಂತ ಜೆರಿ ಜೊತೆಲಿ ಗಲಾಟೆ ಮಾಡ್ತಾಳೆ. ಟ್ರಿಗರ್ ಆಗಿದ್ದ ಜೆರಿ ಕಿರುಚ್ಬೇಡ ಅಂತ ಅವಳ ಬಾಯಿನ ಮುಚ್ಚಿ ಹಿಡ್ಕೋತಾನೆ. ಅಷ್ಟ್ರಲ್ಲಿ ಪೇರೆಂಟ್ಸ್ ಬರ್ತಾರೆ. ಏನೇ ಆದ್ರೂನು ಅವನು ರೋಸ್ಲಿನ್ ಬಾಯಿನ ಮುಚ್ಚಿ ಹಿಡ್ಕೋಬಾರ್ದಿತ್ತು ಅಂತ ಶೋಭಾ ಹೇಳ್ತಾರೆ. ಆಗ ಜಾನ್, ಇವಳು ಮಾಡಿದ್ದು ಸರಿ ಅಂತ ನಾವು ಹೇಳಕ್ಕಾಗಲ್ಲ, ಇದನ್ನೆಲ್ಲ ಕಾರಣವಾಗಿಟ್ಟು ಅವನ್ನ ಹೊರಗಡೆ ಕಳ್ಸಿದ್ರೆ ನಿನ್ನ ಕವಿತಾ ಫ್ರೆಂಡ್ಶಿಪ್ಗೆ ತೊಂದ್ರೆ ಆಗುತ್ತೆ. ಬೆಳಗ್ಗೆ ಜೆರಿ ಸಾರಿ ಕೇಳ್ತಾನೆ, ನಾನ್ ಬೇಕು ಅಂತ ಆ ರೀತಿ ಮಾಡಿಲ್ಲ. ರಾತ್ರಿ ಸಮಯ ಒಬ್ಳು ಹೆಣ್ಣು ಹುಡುಗಿ ಸಡನ್ ಆಗಿ ಆ ತರ ಬಂದು ಗಲಾಟೆ ಮಾಡಿದಾಗ ನಾನು ಪ್ಯಾನಿಕ್ ಆಗ್ಬಿಟ್ಟೆ. ಸರಿ ಪರವಾಗಿಲ್ಲ ಜೆರಿ, ನಡೆದಿದ್ದು ನಡೆದೋಯ್ತು, ಇನ್ನೇನು 4-5 ದಿನ ಇರ್ತೀಯ ಅಷ್ಟೇ ತಾನೆ, ಆರಾಮಾಗಿದ್ದೋಗು. ಆದ್ರೆ ರೋಸ್ಲಿನ್ಗೆ ಇಷ್ಟ ಇಲ್ಲ, ಯಾವಾಗ ಹೋಗ್ತಾನೋ ಅಂತ ಕಾಯ್ತಾ ಇದ್ದಾಳೆ. ಜೆರಿ ರೂಮ್ ನಲ್ಲಿ ಇಲ್ದೇ ಇರೋ ಸಮಯ ನೋಡ್ಕೊಂಡು ಅವನ್ ರೂಮಿಗೆ ಹೋಗಿ ಚೆಕ್ ಮಾಡ್ತಾಳೆ, ಸಂದೇಹ ಪಡೋ ತರ ಏನಾದ್ರೂ ಸಿಗುತ್ತಾ ಅಂತ.
ಆಗ ಒಂದು ID ಕಾರ್ಡ್ ಸಿಗುತ್ತೆ. ಅದನ್ನ ಶೋಭಂಗು ತೋರಿಸ್ತಾಳೆ. ಅದ್ರಲ್ಲಿ ಅವನ ಹೆಸರು ಜೋ ಮೊನ್ಸ್ ಕರಿಯಾ ಅಂತ ಬರ್ದಿದೆ. ಆದ್ರೆ ಅವನು ಇವ್ರ ಹತ್ರ ಜೆರಿ ಅಂದಿರ್ತಾನೆ. ನಾನ್ ಅವತ್ತೇ ಹೇಳ್ದೆ ಅವನು ಡೇಂಜರಸ್ ಅಂತ, ಆದ್ರೆ ನೀವ್ ಯಾರು ನನ್ ಮಾತನ್ನ ಕೇಳಲೇ ಇಲ್ಲ ಅಂತ. ಈಗ ಶೋಭಾ ಕವಿತಾ ಅವರು ಕಾಲ್ ಮಾಡಿ, ಕವಿತಾ ನಿಮ್ಗೆ ಜೋಮೋನ್ ಅಂತ ಯಾರಾದ್ರೂ ಗೊತ್ತಾ? ಹಾ, ಅದು ನಮ್ ಜೆರಿ. ಅವನ್ನ ನಾವು ಜೆರಿ ಅಂತ ಕರಿತೀವಿ ಅಷ್ಟೇ. ಅವ್ನ ನಿಜವಾದ ಹೆಸರು ಜೋಮೋನ್ಸ್ ಕರಿಯಾ. ಈ ಕಡೆ ಜೆರಿ ಮೇರಿ ಅನ್ನೋ ಲೇಡಿನ ಭೇಟಿ ಆಗ್ತಾನೆ. ಇನ್ನು ಶೋಭಾ ಜೆರಿ ಕೆಲಸ ಮಾಡೋ ಆಫೀಸ್ಗೆ ಹೋಗಿ ಅವ್ನ್ ನಿಜವಾಗ್ಲೂ ಅಲ್ಲೇ ಕೆಲಸ ಮಾಡ್ತಿದ್ದಾನ ಅಂತ ಕನ್ಫರ್ಮ್ ಮಾಡ್ಕೋತಾಳೆ. ಸೊ ಯಾವ್ದೇ ಆಂಗಲ್ ನಲ್ಲಿ ನೋಡಿದ್ರುನು ಅವನ್ ಮೇಲೆ ಸಂದೇಹ ಪಡೋ ತರ ಏನೂ ಇಲ್ಲ. ಇವತ್ತು ರೋಸ್ಲಿನ್ ಬರ್ಡೇ. ಅಪ್ಪ ಅಮ್ಮ ಸಪ್ರೇಟ್ ಆಗಿ ರಾತ್ರಿ 12 ಗಂಟೆಗೆ ವಿಶ್ ಮಾಡ್ತಾರೆ. ಇವತ್ತಿಗೆ ಅವಳಿಗೆ 18 ವರ್ಷ. ಜೆರಿನ ಕರೆಯೋಣ ಅಂದಾಗ ಶೋಭಾ ಬೇಡ ಅಂತ ಹೇಳ್ತಾರೆ. ಕಣ್ಣಲ್ಲೇ ಜಾನ್ಗೆ ಸಿಗ್ನಲ್ ಕೊಡ್ತಾರೆ, ಅವನ್ ಬಂದ್ರೆ ರೋಸ್ಲಿನ್ ಅಪ್ಸೆಟ್ ಆಗ್ತಾಳೆ ಅಂತ. ಬರ್ಡೇ ಗಿಫ್ಟ್ ಆಗಿ ಇಡೀ ಆಸ್ತಿ ಸೇರಿದಂತೆ ಈ ಮನೆನ ರೋಸ್ಲಿನ್ ಹೆಸರಿಗೆ ಬರ್ದಿರೋದಾಗಿ ಹೇಳ್ತಾರೆ. ನಮ್ ನಂತರ ಇಡೀ ಆಸ್ತಿ ನಿಂದೆ ಅಂತ. ರೋಸ್ಲಿನ್ ತುಂಬಾನೇ ಖುಷಿಯಾಗಿದ್ದಾಳೆ. ಅಷ್ಟ್ರಲ್ಲಿ ಜೆರಿ ಬಂದು ಬರ್ಡೇ ಅಂತ ಗೊತ್ತಾದ್ಮೇಲೆ ವಿಶ್ ಮಾಡ್ತಾನೆ. ಒಂದಿನ ಜೆರಿ ಜಾನ್ ಮನೇಲಿ ಕೆಲಸ ಮಾಡ್ತಿದ್ದ ವೇಲುನ ಮೀಟ್ ಆಗಿ ಜಾನ್ ಫ್ಯಾಮಿಲಿಗೆ ಹೇಳಿರೋ ಪ್ರಕಾರ ನಾನಿನ್ನು 2 ದಿನ ಇಲ್ಲಿ ಇರ್ತೀನಿ. ನಾನು ಹೋದ್ರೂನು ನೀನ್ ಇಲ್ಲೇ ಸ್ವಲ್ಪ ದಿನ ಇರ್ಬೇಕು. ಅವರಿಗೆ ಡೌಟ್ ಬರಬಾರ್ದು. ಆದಷ್ಟು ಬೇಗ ಕೆಲಸ ಮುಗಿಬೇಕು ಅಂತ. ಇವರಿಬ್ರು ಮಾತಾಡ್ತಾ ಇರೋದ್ನ ದೂರದಿಂದ ನೋಡ್ತಿದ್ದ ಶೋಭಾ ಅವರಿಗೆ ಡೌಟ್ ಶುರು ಆಗುತ್ತೆ. ಹತ್ರ ಹೋದಾಗ ಏನಿಲ್ಲ ಆಂಟಿ, ದಮ್ ಹೊಡಿಯಕ್ ಬಂದಿದ್ವಿ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಮಗಳು ಹೇಳ್ತಿರೋ ತರ ಇವನಿಂದ ನಮ್ ಫ್ಯಾಮಿಲಿಗೆ ಏನಾದ್ರೂ ಥ್ರೆಟ್ ಇದೆಯಾ ಅಂತ ಶೋಭಾ ಯೋಚನೆ ಮಾಡ್ತಾರೆ. ಆ ದಿನ ಹಸುಗೆ ಕಟ್ಟಿದ್ದ ಹಗ್ಗನ ವೇಲು ಬೇಕು ಅಂತಾನೆ ಕಟ್ ಮಾಡಿ ಎಲ್ರೂ ಹೊರಗಡೆ ಬರೋ ತರ ಮಾಡಿದ್ದಾನೆ. ಈ ಗ್ಯಾಪ್ ನಲ್ಲಿ ಜೆರಿ ಒಳಗಡೆ ಬೀರೋ ಹತ್ರ ಹೋಗಿ ಏನನ್ನೋ ಚೆಕ್ ಮಾಡಿದ್ದಾನೆ. ಸೊ ಇವರಿಬ್ರು ಸೇರ್ಕೊಂಡು ಏನೋ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ರೋಸ್ಲಿನ್ ಫ್ರೆಂಡ್ ಮನೆಗೆ ಹೋಗಿ ರಿಟರ್ನ್ ಬರುವಾಗ ರಾತ್ರಿ ಆಗಿದೆ. ಆಗ ಯಾರೋ ಸ್ಟ್ರೇಂಜರ್ ಇವಳನ್ನ ಫಾಲೋ ಮಾಡ್ತಾ ಇದ್ದಾನೆ. ಆ ವಿಷಯ ಗೊತ್ತಾಗ್ತಿದ್ದಂಗೆ ಹೆದ್ರಿ ಮನೆಗೆ ಓಡ್ ಬಂದು ಶೋಭಾ ಹತ್ರ ಬಂದಾಗ ಶೋಭಾ ಕಣ್ಣು ಗ್ರೀನ್ ಕಲರ್ ಆಗಿದೆ. ಅಷ್ಟರಲ್ಲಿ ಅವಳಿಗೆ ಎಚ್ಚರಿಕೆ ಆಗುತ್ತೆ, ಇದು ಕೂಡ ಒಂದು ಕನಸೆ ಆಗಿರುತ್ತೆ. ಹಾಗೇನೆ ಇವತ್ತಿಗೆ ಜೆರಿ ಬಂದು 2 ವಾರ ಆಯ್ತು. ಹಾಗಾದ್ರೆ ಇವತ್ತು ಹೊರಡ್ತಾನೆ ಅಂತ ಇವಳಿಗೆ ಫುಲ್ ಖುಷಿ. ನಿಮ್ ರಿಸರ್ಚ್ ಎಲ್ಲ ಮುಗೀತಾ ಅಂತ ಜೆರಿ ಹತ್ರ ಕೇಳ್ತಾಳೆ. ಹಾ, ಕಂಪ್ಲೀಟ್ ಆಗಿದೆ. ಸ್ವಲ್ಪ ಪೇಪರ್ ವರ್ಕ್ ಬಾಕಿ ಇದೆ. ಸ್ವಲ್ಪ ದಿನ ಇದ್ದು ಅದನ್ನ ಮುಗಿಸ್ಕೊಂಡೇ ಹೋಗ್ತೀನಿ ಅಂತ. ಇದರಿಂದ ರೋಸ್ಲಿನ್ ಅಪ್ಸೆಟ್ ಆಗ್ಬಿಡ್ತಾಳೆ. ಏನಿದೀವ್ನು ಹೋಗ್ತಾನೆ ಇಲ್ವಲ್ಲ ಅಂತ. ಇನ್ನೊಂದು 4-5 ದಿನ ಇರ್ತೀನಿ. ಜಾನ್ ಹಾಗೇನೆ ಶೋಭಾ ಕೂಡ ಒಪ್ಕೋತಾರೆ. ಅಲೆನ್ ಬದುಕಿದ್ದಾಗ ನುಡಿಸ್ತಾ ಇದ್ದ ಸೇಮ್ ಟ್ಯೂನ್ ನ ಈಗ ಜೆರಿ ಕೂಡ ನುಡಿಸ್ತಾನೆ. ಇದರಿಂದ ಫ್ಯಾಮಿಲಿ ತುಂಬಾನೇ ಎಮೋಷನಲ್ ಆಗ್ತಾರೆ. ಅಲೆನ್ ಇದೇ ಟ್ಯೂನ್ ನ ಯಾವಾಗ್ಲೂ ನುಡಿಸ್ತಾ ಇದ್ದ. ಇದು ಹೇಗ್ ನಿನಗ್ ಗೊತ್ತು? ಓ ಹೌದಾ, ಇದು ತುಂಬಾನೇ ಫೇಮಸ್ ಟ್ಯೂನ್. ಈ ಕಡೆ ರೂಮ್ ನಲ್ಲಿದ್ದ ರೋಸ್ಲಿನ್ ಅದಿತಿಗೆ ಮೆಸೇಜ್ ಮಾಡ್ತಾಳೆ, ಇನ್ಮೇಲೆ ಅವನ್ನ ಈ ಮನೇಲಿರಕ್ ಬಿಡಲ್ಲ ನಾನು ಅಂತ. ನೆಕ್ಸ್ಟ್ ಡೇನೆ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡೋ ನಿರ್ಧಾರ ಮಾಡ್ತಾಳೆ. ಜೆರಿ ಇವತ್ತು ಮನೇಲೇ ಇದ್ದಾನೆ. ಇವ್ರ ಅಪ್ಪ ಅಮ್ಮ ಟೌನ್ಗೆ ಹೋಗಿದ್ದಾರೆ. ಜೆರಿ ರೂಮ್ ಹತ್ರ ಹೋಗಿ ಮನೆ ಒಳಗಡೆ ಹಾವು ಸೇರ್ಕೊಂಡಿದೆ, ಬೇಗ ಬನ್ನಿ ಅಂತ. ಜೆರಿ ಬಂದು ಮನೆ ಇಡೀ ಹುಡುಕ್ತಾ ಇದ್ದಾನೆ. ಇವಳು ಪದೇ ಪದೇ ಹೊರಗಡೆ ನೋಡ್ತಾ ಇರೋದ್ನ ಅಬ್ಸರ್ವ್ ಮಾಡ್ತಿದ್ದ ಜೆರಿ, ಎಲ್ಲಿದೆ ಹಾವು? ಅಲ್ಲೇ ಎಲ್ಲೋ ಇತ್ತು ಅನ್ಸುತ್ತೆ, ಈಗ ಅಷ್ಟೇ ಹೊರಗಡೆ ಹೋಯ್ತು. ಹೇ, ನನ್ನ ಟ್ರ್ಯಾಪ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀಯ ಅಲ್ವಾ? ಇದೇ ಸಮಯ ಪೇರೆಂಟ್ಸ್ ಬರ್ತಾರೆ. ರೋಸ್ಲಿನ್ ಡ್ರಾಮಾ ಶುರು ಮಾಡ್ತಾಳೆ. ಆಗ ಜೆರಿ ಅವಳು ನಾಟಕ ಮಾಡ್ತಿದ್ದಾಳೆ. ಮನೆ ಒಳಗಡೆ ಹಾವು ನುಗ್ಗಿದೆ ಅಂದ್ಲು, ಅದಕ್ಕೇನೆ ನಾನು ಚೆಕ್ ಮಾಡೋಕೆ ಬಂದೆ. ಆಗ ರೋಸ್ಲಿನ್ ಹಾವು ನುಗ್ಗಿದ್ದು ನಿಜ. ಇವರು ಚೆಕ್ ಮಾಡ್ತಾ ಇದ್ದಾಗ ಹೊರಗಡೆ ಹೋಯ್ತು. ನನ್ ಮಾತ್ ನಮ್ದೆ ಕೈ ಹಿಡ್ಕೊಂಡು ಬೈತಾ ಇದ್ದಾನೆ ಅಂತ. ಇಲ್ಲ, ಇವಳು ಸುಳ್ಳು ಹೇಳ್ತಾ ಇದ್ದಾಳೆ. ಅವಳು ಹೊಡಿಯಕ್ ಬಂದಾಗ ಕೈ ಹಿಡ್ಕೊಂಡೆ ಅಷ್ಟೇ. ಜಾನ್ ಎಲ್ರನ್ನೂ ಸಮಾಧಾನ ಮಾಡ್ತಾರೆ. ಹಾಗೇನೆ ಜೆರಿಗ್ ಹೇಳ್ತಾರೆ, ನಿನಗ್ ಬೇಸರ ಇಲ್ಲ ಅಂದ್ರೆ ನಾಳೆನೆ ಇಲ್ಲಿಂದ ಹೊರಡು. ಯಾಕಂದ್ರೆ ಫಾದರ್ ಕೂಡ ಘಟನೆನ ನೋಡಿದ್ರಿಂದ ಅವ್ರಿಗ್ ಕೂಡ ಅದು ಇಷ್ಟ ಆಗಿಲ್ಲ. ರೋಸ್ಲಿಂದೆ ತಪ್ಪಿರ್ಬೋದು, ಆದ್ರೆ ಏನ್ ಮಾಡೋದು? ಪರವಾಗಿಲ್ಲ ಅಂಕಲ್, ನಾಳೆನೆ ಹೊರಡ್ತೀನಿ. ಇದನ್ನ ಕೇಳಿಸ್ಕೊತಾ ಇದ್ದ ರೋಸ್ಲಿನ್ಗೆ ಫುಲ್ ಖುಷಿ. ಕೊನೆಗೂ ಜೆರಿ ಇಲ್ಲಿಂದ ಹೊರಡ್ತಾನೆ. ಹೋಗೋಕು ಮುಂಚೆ ಮೇಡಾಗಿದ್ದ ವೇಲುಗೆ ಏನೋ ಸಿಗ್ನಲ್ ಕೊಡ್ತಾನೆ. ಶೋಭಂಗ್ ಗೊತ್ತಿದೆ ರೋಸ್ಲಿನ ಪ್ಲಾನ್ ಮಾಡಿ ಸೀನ್ ಕ್ರಿಯೇಟ್ ಮಾಡಿರೋದು ಅಂತ. ಯಾಕಂದ್ರೆ ಅವಳಿಗೆ ಜೆರಿ ಮನೇಲಿರೋದು ಇಷ್ಟ ಇಲ್ಲ. 2 ತಿಂಗಳ ನಂತರ ಜೆರಿ ಮತ್ತೆ ರೋಸ್ಲಿನ್ ಮನೆ ಕಡೆ ಹೊರಡ್ತಾನೆ. ಇವತ್ತು ಆಲೆನ್ ತೀರ್ಕೊಂಡಿದ್ದ ದಿನ. ಎಲ್ರೂ ಅವ್ನ ಸಮಾಧಿ ಹತ್ರ ಬಂದು ಪ್ರೇ ಮಾಡ್ತಾರೆ. ಜೆರಿ ಹಾಗೇನೆ ವೇಲು ದೂರದಿಂದ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಜಾನ್ ಹೆಂಡತಿ ಮಕ್ಕಳನ್ನ ಮನೆ ಕಳ್ಸಿ ಏನೋ ಕೆಲ್ಸ ಇದೆ ಅಂತ ಬೇರೆ ಕಡೆ ಹೋಗ್ತಾರೆ. ಈಗ ಜೆರಿ ಹಾಗೇನೆ ವೇಲು ಜಾನ್ ಅವ್ರನ್ನ ಫಾಲೋ ಮಾಡ್ತಾರೆ. ಜಾನ್ ಪಾಳು ಬಿದ್ದಿದ್ದ ಹಳೆ ಫ್ಯಾಕ್ಟ್ರಿ ಹತ್ರ ಬರ್ತಾರೆ. ರಾತ್ರಿ ಆಗಿದೆ. ರೋಸ್ಲಿನ್ ನಿದ್ದೆಗೆ ಜಾರಿದ್ದಾಳೆ. ಆ ದಿನ ಕನ್ಸಲ್ ನಡ್ದಂಗೆನೆ ಯಾರೋ ಸ್ಟ್ರೇಂಜರ್ ಮನೆ ಹತ್ರ ಬರ್ತಾನೆ. ಮನೆ ಚಾವಣಿ ಹತ್ತಿ ಒಳಗಡೆ ಇಳಿತಾನೆ. ರೋಸ್ಲಿನ್ಗೆ ಎಚ್ಚರಿಕೆ ಆಗುತ್ತೆ. ಏನೋ ಶಬ್ದ ಕೇಳಿ ಹೊರಗಡೆ ಬರ್ತಾಳೆ. ಆದ್ರೆ ಯಾರು ಇಲ್ಲ.
ಅವಳು ಯಾವಾಗ್ಲೂ ಓದ್ತಾ ಇದ್ದ ಬುಕ್ ಬೆಡ್ ಮೇಲೇನೆ ಇದೆ. ಅದನ್ನ ಇಡೋಕೆ ಹೋದಾಗ ಶಾಕಿಂಗ್ಲಿ ಆ ಸ್ಟ್ರೇಂಜರ್ ಇವಳು ಹಿಂದೆನೆ ನಿಂತ್ಕೊಂಡಿದ್ದಾನೆ. ಇವಳಿಗೆ ವಾರ್ನ್ ಮಾಡ್ತಾನೆ, ಶಬ್ದ ಮಾಡಬೇಡ ಅಂತ. ಆದ್ರೆ ಇವಳು ಅವನ್ನ ತಳ್ಳಿ ಕೆಳಗಡೆ ಓಡ್ ಬಂದು ಅಪ್ಪ ಅಮ್ಮನ್ನ ಅಲರ್ಟ್ ಮಾಡ್ತಾಳೆ, ಅಲ್ಲಿ ಯಾರೋ ಇದ್ದಾನೆ ಅಂತ. ಚೆಕ್ ಮಾಡೋಕೆ ಹೋದ ಜಾನ್ ಮೇಲೂ ಅವನು ಅಟ್ಯಾಕ್ ಮಾಡ್ಬಿಟ್ಟ ಅನ್ಸುತ್ತೆ. ಮನೆಗ್ ನುಗ್ಗಿರೋ ಸ್ಟ್ರೇಂಜರ್ ಯಾರು ಗೊತ್ತಾ? ಇದೇ ಜೆರಿ. ಇವ್ರಿಗೆ ಶಾಕ್ ಆಗುತ್ತೆ. ಶೋಭಾ ಮೇಲೆ ಅಟ್ಯಾಕ್ ಮಾಡಿ ರೋಸ್ಲಿನ ಎತ್ಕೊಂಡು ಹೋಗ್ತಾನೆ. ಶೋಭಾ ಹೊರಗಡೆ ಬಂದಾಗ ವೇಲು ಅವ್ರನ್ನ ತಡೀತಾನೆ. ಈ ಕಡೆ ಇನ್ನೊಬ್ಬ ಸ್ಟ್ರೇಂಜರ್ ಜೆರಿ ಮೇಲೆ ಅಟ್ಯಾಕ್ ಮಾಡಿ ರೋಸ್ಲಿನ್ ನ ಸೇವ್ ಮಾಡ್ತಾನೆ. ರೋಸ್ಲಿನ್ ಜಾನ್ ಹತ್ರ ಬಂದಾಗ ಅವರು ಅವಳನ್ನ ಹಿಡಿದು ಕಾಪಾಡಿದ್ದ ಸ್ಟ್ರೇಂಜರ್ ಕಡೆ ತಳ್ಳಿಬಿಡ್ತಾರೆ. ಇವಳಿಗೆ ಶಾಕ್ ಆಗುತ್ತೆ, ಏನ್ ನಡೀತಾ ಇದೆ ಇಲ್ಲಿ ಅಂತ. ಆ ಸ್ಟ್ರೇಂಜರ್ ನೋಡಿದ್ರೆ ಇವಳನ್ನ ಕೊಲ್ಲೋಕೆ ಟ್ರೈ ಮಾಡ್ತಾನೆ. ಅಷ್ಟ್ರಲ್ಲಿ ಶೋಭಾ ವೇಲು ಮೇಲೆ ಅಟ್ಯಾಕ್ ಮಾಡಿ ಹೊರಗಡೆ ಬರ್ತಾರೆ. ಅವ್ರನ್ನ ನೋಡಿ ರೋಸ್ಲಿನ್ ಓಡ್ ಬಂದಾಗ ಇಲ್ಲೇ ಶಾಕಿಂಗ್ ಟ್ವಿಸ್ಟ್. ಶೋಭಾ ಮಗಳ ಕೆನ್ನೆಗೆನೆ ಹೊಡಿತಾರೆ. ಇವಳಿಗಂತೂ ಏನು ಅರ್ಥ ಆಗ್ತಿಲ್ಲ. ಆ ಸ್ಟ್ರೇಂಜರ್ ಚಾಕು ತಗೊಂಡು ರೋಸ್ಲಿನ್ ಹತ್ರ ಬಂದಾಗ ಜೆರಿ ಆ ಸ್ಟ್ರೇಂಜರ್ಗೆ ಶೂಟ್ ಮಾಡ್ತಾನೆ. ಇದೇನಪ್ಪ ಇದು, ಇವನೇ ನನ್ನ ಸೇರಿದಂತೆ ಇಡೀ ಫ್ಯಾಮಿಲಿನ ಸಾಯಿಸೋಕೆ ಟ್ರೈ ಮಾಡ್ತಿದ್ದ ವ್ಯಕ್ತಿ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಇವನೇ ನನ್ನ ಕಾಪಾಡ್ತಿದ್ದಾನಲ್ಲ. ಅಪ್ಪ ಅಮ್ಮನೇ ನನ್ನ ಕೊಲ್ಲೋಕೆ ಟ್ರೈ ಮಾಡ್ತಿದ್ದಾರೆ ಅಂತ ಇವಳಿಗೆ ತಲೆ ಕೆಟ್ಟು ಹೋಗುತ್ತೆ. ಈಗ ಜೆರಿ ಹೇಳ್ತಾನೆ, ಅವರು ನಿಮ್ಮ ಅಪ್ಪ ಅಮ್ಮ ಅಲ್ಲ ಅಂತ. ಈಗ ಒಂದು ಫ್ಲಾಶ್ ಬ್ಯಾಕ್ ಕೆಲವು ತಿಂಗಳುಗಳ ಹಿಂದೆ. ಆಕ್ಚುಲಿ ಜೆರಿ ಒಬ್ಬ ಪೊಲೀಸ್ ಅಧಿಕಾರಿ. ಅಷ್ಟೇ ಅಲ್ಲ, ಜಾನ್ ಮನೇಲಿ ಕೆಲಸದಾಳಾಗಿದ್ದ ವೇಲು ಕೂಡ ಪೊಲೀಸ್ ಅಧಿಕಾರಿನೇ. ಒಂದು ದಿನ ಸೀನಿಯರ್ ಇವರಿಬ್ಬರನ್ನ ಕರೆಸಿ ಒಂದು ವಿಷಯನ ಹೇಳ್ತಾರೆ. ಮೊದಲು ನಡೆದಿರೋ ಕ್ರೈಮ್ಗಳಲ್ಲಿ ಜಾನ್ ಹಾಗೇನೆ ಶೋಭಾ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಡೌಟ್ ಇದೆ. ಅದನ್ನ ತಿಳ್ಕೊಳ್ಳೋದೆ ನಮ್ ಟಾಸ್ಕ್. ಅಲೆರಂಗನಲ್ಲಿರೋ ಒಂದು ಫಾರ್ಮ್ ಹೌಸ್ ಅಲ್ಲಿ ಇದ್ದಾರೆ. ಇವರೇ ನಮ್ ಸಸ್ಪೆಕ್ಟ್ಸ್. ಇದ್ರ ಕತೆ ಶುರುವಾಗಿದ್ದು 18 ವರ್ಷದ ಹಿಂದೆ. ಒಂದು ಕ್ರಿಶ್ಚಿಯನ್ ಫ್ಯಾಮಿಲಿ. ಆ ಕುಟುಂಬದಲ್ಲಿ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಿದ್ದವಳೆ ಈ ಶೋಭಾ. ಡ್ರೈವರ್ ಆಗಿದ್ದ ಜಾನ್ ಮೇಲೆ ಶೋಭಾಂಗೆ ಲವ್ ಆಗಿತ್ತು. ಅದೇ ಕುಟುಂಬದವರೇ ಮದ್ವೆನೂ ಮಾಡಿಸಿದ್ರು. ಯಾಕಂದ್ರೆ ಆ ಕುಟುಂಬದಲ್ಲಿದ್ದ ಏಂಜಲ್ ಶೋಭಾಗೆ ಕ್ಲೋಸ್ ಫ್ರೆಂಡ್ ಆಗಿದ್ಲು. ಶೋಭನಿಗೂ ಜಾನ್ಗೂ ಅಲೆನ್ ಅನ್ನುವ ಮಗ ಹುಟ್ಟದ. ಏಂಜಲ್ ಮತ್ತೆ ಅವಳ ಗಂಡನಿಗೆ ಒಂದು ಹೆಣ್ಮಗು ಹುಟ್ಟಿತು. ಅದ್ರ ಹೆಸರೇ ರೋಸ್ಲಿನ್. ಹೀಗಿದ್ದಾಗ ಒಂದಿನ ರೋಸ್ಲಿನ್ ನ ಶೋಭಾ ಕೈ ಕೊಟ್ಟು ಏಂಜಲ್ ಮತ್ತೆ ಅವ್ರ ಕುಟುಂಬ ಚರ್ಚಿಗೆ ಹೋದ್ರು. ಆದ್ರೆ ಒಂದು ರೋಡ್ ಆಕ್ಸಿಡೆಂಟ್ ನಲ್ಲಿ ಏಂಜಲ್ ನ ಬಿಟ್ಟು ಉಳಿದವರು ತೀರ್ಕೊಬಿಟ್ರು. ಏಂಜಲ್ ತಲೆಗೆ ಪೆಟ್ಟಾಗಿ ಐಸಿಯು ನಲ್ಲಿ ಇದ್ಲು. ತನ್ನ ಸಾವು ಹತ್ರ ಆಗ್ತಿದೆ ಅನ್ನೋ ಸಮಯದಲ್ಲಿ ಏಂಜಲ್ ಒಂದು ನಿರ್ಧಾರ ಮಾಡಿದ್ರು. ಬೆಡ್ ನಲ್ಲಿ ಇರುವಾಗ್ಲೇ ಒಂದು ವಿಲ್ ಪತ್ರನ ರೆಡಿ ಮಾಡಿಸಿದ್ಲು. ಅವಳು ಸತ್ ಹೋದ್ರೆ ನನ್ನ ಇಡೀ ಆಸ್ತಿ ಪಾಸ್ತಿ ಎಲ್ಲ ನನ್ ಮಗಳು ರೋಸ್ಲಿನ್ಗೆ. ಆದ್ರೆ ಅವಳಿಗೆ 18 ವರ್ಷ ಆಗೋವರೆಗೂ ಅವಳನ್ನ ನೋಡ್ಕೊಳ್ಳೋ ಜವಾಬ್ದಾರಿನ ಫ್ರೆಂಡ್ ಆಗಿದ್ದ ಶೋಭಂಗೆ ಕೊಟ್ಲು. ಈ ಮಗುಗೆ 18 ವರ್ಷ ಆಗೋಕು ಮುಂಚೆ ಏನಾದ್ರೂ ಆದ್ರೆ ಇಡೀ ಆಸ್ತಿ ಯಾವ್ದಾದ್ರೂ ಚಾರಿಟಿಗೆ ಸೇರೋ ತರ ವಿಲ್ ನಲ್ಲಿ ಮೆನ್ಷನ್ ಆಗಿತ್ತು. ಶೋಭನ್ನ ರೋಸ್ಲಿನ್ಗೆ ಅಮ್ಮನಾಗ್ ಮಾಡಿದ್ದು ಆಸ್ತಿಗೆ ಮೇಲ್ವಿಚಾರಕ್ಕೆ ಆಗಿದ್ದು ಅದೆಲ್ಲಾನು ಆ ವಿಲ್ ನಲ್ಲಿ ಇತ್ತು. ಶೋಭನ್ ಮೇಲೆ ನಂಬಿಕೆ ಇಟ್ಟು ಏಂಜಲ್ ತಪ್ಪು ಮಾಡಿದ್ಲು. ಜೀವನದಲ್ಲಿ ಫಸ್ಟ್ ಟೈಮ್ ಸಿಕ್ಕಿದ್ದ ಇಷ್ಟೊಂದು ಆಸ್ತಿ ಎಲ್ಲಿ ಕೈ ತಪ್ಪುತ್ತೋ ಅನ್ನೋ ಭಯ ಶೋಭನಿಗೂ ಜಾನ್ಗೂ ಇತ್ತು. ಇನ್ ಕೇಸ್ ಏಂಜಲ್ ಬದುಕ್ಬಿಟ್ರೆ ಆಸ್ತಿ ಸಿಗಲ್ಲ ಅಂತ ಇಬ್ರು ಸೇರಿ ಏಂಜಲ್ ನ ಸಾಯಿಸ್ಬಿಟ್ರು. ಈ ಘಟನೆ ಆದ್ಮೇಲೆ ಶೋಭಾ ಮತ್ತೆ ಜಾನ್ ಆ ಜಾಗ ಬಿಟ್ಟು ಈಗ ಇರೋ ಅಲೈರಂಗಂಗೆ ಬಂದ್ರು. ಈ ರೋಸ್ಲಿನ್ಗೀಗ 17 ವರ್ಷ ಆಗಿದೆ. ಅವಳಿಗೆ ಪಾಪ ಗೊತ್ತಿಲ್ಲ ಅವಳ ಜೊತೆಲಿರೋದು ಅವಳ ಅಪ್ಪ ಅಮ್ಮ ಅಲ್ಲ ಅಂತ. ನಮ್ಗೆ ಸಿಕ್ಕಿರೋ ಲೀಡ್ಸ್ ಪ್ರಕಾರ ರೋಸ್ಲಿನ್ಗೆ 18 ವರ್ಷ ಆಗ್ತಿದ್ದಂಗೆನೆ ಅವಳು ಕೊಲೆ ಆಗುತ್ತೆ. ಮೇರಿ ಅನ್ನೋ ಲೇಡಿಯಿಂದಾನೆ ನಮ್ಗೆ ಈ ಲೀಡ್ ಸಿಕ್ಕಿದ್ದು. ಮೇರಿ ಅಲೈರಂಗಂ ಚರ್ಚ್ ನಲ್ಲಿ ನನ್ನ ಆಗಿದ್ಲು. ಅಲ್ಲಿಗೆ ಪದೇ ಪದೇ ಬರ್ತಿದ್ದ ಆಂಟೋನಿ ಜೊತೆಲಿ ಸೀಕ್ರೆಟ್ ಅಫೇರ್ ಇತ್ತು. ಅವನ್ ಕಾಣೆ ಆಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಡೋಕೆ ಸ್ಟೇಷನ್ಗೆ ಬಂದಿದ್ಲು. ಆಂಟೋನಿ ಏಂಜಲ್ ಮನೇಲಿ ಕೆಲಸದಾಳಾಗಿದ್ದ. ಏಂಜಲ್ ನ ಸಾಯಿಸೋ ಪ್ಲಾನ್ ಮಾಡಿದಾಗ ಇವನು ಕೂಡ ಕೈ ಜೋಡಿಸಿದ್ದ. ರೋಸ್ಲಿನ್ಗೆ 18 ವರ್ಷ ಆದ್ಮೇಲೆ ಶೋಭನಿಗೂ ಜಾನ್ಗೂ ಸಿಗೋ ಆಸ್ತಿನಲ್ಲಿ ನನಗೂ ಪಾಲ್ ಸಿಗುತ್ತೆ ಅನ್ಕೊಂಡ. ಶೋಭನಿಗೂ ಜಾನ್ಗೂ ಪ್ರಪಂಚ ಆಗಿದ್ದು ಅವ್ರೊಬ್ಬನೇ ಮಗ ಅಲೆನ್. ಊರಿನ ಜನರ ಮುಂದೆ ಮಗ ಮಗಳನ್ನ ಒಂದೇ ರೀತಿ ನೋಡ್ತೀವಿ ಅಂತ ನಾಟಕ ಮಾಡ್ತಿದ್ರು. ಆದ್ರೆ ಒಂದಿನ ನೀರ್ನಲ್ಲಿ ಮುಳುಗ್ತಾ ಇದ್ದ ರೋಸ್ಲಿನ್ ನ ಕಾಪಾಡೋಕೆ ಹೋಗಿ ಅಲೆನ್ ಜೀವ ಕಳ್ಕೊಬಿಟ್ಟ. ಈ ಒಂದು ಘಟನೆ ಅವ್ರೆಲ್ಲಾ ಪ್ಲಾನ್ಗಳನ್ನ ಬುಡ ಮೇಲ್ ಮಾಡ್ತು. ತನ್ ಮಗನ್ ಸಾವು ಶೋಭನ್ನ ಡೀಮನ್ ಆಗಿ ಬದಲಾಯಿಸ್ತು. ಅಲೆನ್ ಸಾವಿಗೆ ಕಾರಣ ರೋಸ್ಲಿನ್ ಅನ್ನೋ ಒಂದು ಕೊರಗು ಅವಳಿಗೆ ಹುಚ್ಚ ಹಿಡ್ಸಿತ್ತು. ಸುಮಾರು ಥೆರಪಿಗಳನ್ನ ಮಾಡಿಸಿದ್ರು, ಆದ್ರೆ ಏನು ಪ್ರಯೋಜನಕ್ಕೆ ಬರ್ಲಿಲ್ಲ. ರೋಸ್ಲಿನ್ಗೆ 18 ವರ್ಷ ಆದ್ಮೇಲೆ ಅಲೆನ್ ಸತ್ತ ದಿನಾನೇ ಅವಳನ್ನ ಕೊಲ್ಲೋದೇ ಪ್ಲಾನ್ ಆಗಿತ್ತು. ಪ್ಲಾನ್ ನಲ್ಲಿ ಮೇರಿ ಗಂಡ ಆಂಟೋನಿನ ಕೂಡ ಕೈ ಜೋಡ್ಸೋಕೆ ಹೇಳಿದ್ರು. ಮೊದ್ಲಿಗೆ ಆಂಟೋನಿ ಒಪ್ಪಿಲ್ಲ, ಆದ್ರೆ ಶೋಭಾ ಫೋರ್ಸ್ ಮಾಡಿದ್ರು. ಈ ವಿಷಯನ ಆಂಟೋನಿ ಮೇರಿಗೂ ಹೇಳ್ದಾಗ ಅವಳು ಒಪ್ಪಿಲ್ಲ. ಈ ತರದ ಆಸ್ತಿ ನಮಗ್ ಬೇಡ ಅಂದಾಗ ಆಂಟೋನಿ, ನಾನೀಗ ಕೈ ಜೋಡ್ಸಿಲ್ಲ ಅಂದ್ರೆ ಅವ್ರು ನನಗೆ ಆಸ್ತಿಲಿ ಪಾಲ್ ಕೊಡಲ್ಲ, ನಾನ್ ಜಾಸ್ತಿ ಶೇರ್ ಕೇಳ್ತೀನಿ, ಆಮೇಲೆ ಬೇರೆ ಕಡೆ ಹೋಗೋಣ ಅಂತ ಈ ತರ ಹೇಳಿ ಹೋದವನು 2 ತಿಂಗಳಾದ್ರೂ ಮನೆಗ್ ಬಂದಿಲ್ಲ. ಆಗ್ಲೇ ಡೌಟ್ ಬಂದು ಮೇರಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡುವಾಗ ಈ ಎಲ್ಲಾ ವಿಷಯನ ಹೇಳಿದ್ಲು. ಇಷ್ಟು ವಿಷಯನ ಸೀನಿಯರ್ ಜೆರಿಗೆ ಹೇಳ್ತಾರೆ. ಕವಿತಾ ಅವರು ನಿಮ್ ರಿಲೇಟಿವ್ ಅಲ್ವಾ,
ಅವ್ರ ಮುಖಾಂತರ ಜಾನ್ ಫ್ಯಾಮಿಲಿ ಸೇರ್ಕೊಂಡು ಆಮೇಲೆ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡಿ ಅಂತ. ಅದಕ್ಕೇನೆ ಕವಿತಾ ಆ ದಿನ ಬರ್ಡೇ ಪಾರ್ಟಿಗ್ ಬಂದಿದ್ದ ಶೋಭನ್ ಹತ್ರ ನಮ್ ರಿಲೇಟಿವ್ ಹುಡುಗ ಜೆರಿ ಅಂತ, ಅವ್ನ್ ಯಾವ್ದೋ ಕೆಲ್ಸದ ಮೇಲೆ ನಿಮ್ ಊರಿನ ಕಡೆ ಬರ್ತಾನೆ, ಅವ್ನ್ ಸ್ಟೇ ಆಗೋಕೆ ಹೆಲ್ಪ್ ಮಾಡು ಅಂದಿರ್ತಾರೆ. ಆಮೇಲೆ ಜೆರಿ ಇವ್ರನ್ನ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡೋಕೆ ಶುರು ಮಾಡಿದ್ದಾನೆ. ಆ ದಿನ ಹಾಸ್ಪಿಟಲ್ ನಲ್ಲಿ ರೋಸ್ಲಿನ್ ಇವನ್ನೇ ನೋಡಿರ್ತಾಳೆ. ಇನ್ನೊಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದ ವೇಲುನ ಜಾನ್ ಮನೇಲಿ ಕೆಲ್ಸಕ್ಕೆ ಸೇರ್ಕೊಳ್ಳೋದಕ್ಕೆ ಹೇಳಿರ್ತಾನೆ. ಹಾಗೇನೆ ಜಾನ್ ಫ್ಯಾಮಿಲಿನ ನಂಬ್ಸೋಕೆ ಇವನು ಬಯೋಟೆಕ್ನಾಲಜಿ ಸೆಂಟರ್ ನಲ್ಲಿ ಕೆಲಸ ಮಾಡ್ತಿರೋ ತರ ಡ್ರಾಮಾ ಮಾಡಿರ್ತಾನೆ. ಆಮೇಲೆ ವೇಲು ಜೊತೆ ಸೇರಿ ಮೇರಿ ಅವ್ರ ಗಂಡ ಕಾಣೆ ಆಗಿರೋದು ಸೇರಿದಂತೆ ಏಂಜಲ್ ಆ ವಿಲ್ ನಲ್ಲಿ ಏನ್ ಬರ್ದಿದ್ದಾರೆ ಅದನ್ನೆಲ್ಲ ಕಂಡು ಹಿಡಿಯೋದೇ ಇವರಿಬ್ರು ಟಾಸ್ಕ್. ಒನ್ಸ್ ಶೋಭಾ ಮೊದ್ಲು ಕೆಲಸ ಮಾಡ್ತಿದ್ದ ಏಂಜಲ್ ಮನೆ ಗೊತ್ತಾದಾಗ್ಲೆ ಜೆರಿ ಗೆಸ್ ಮಾಡಿರ್ತಾನೆ ಜಾನ್ ಹಾಗೇನೆ ಶೋಭಾ ಸೇರ್ಕೊಂಡು ಮೇರಿ ಅವ್ರ ಗಂಡ ಆಂಟೋನಿನ ಸಾಯಿಸಿ ಇಲ್ಲೇ ಹೂತಾಕಿರ್ಬೋದು ಅಂತ. ಕೊನೆಗೂ ಆಂಟೋನಿನ ಹೂತಾಕಿದ್ದ ಜಾಗನ ಕಂಡು ಹಿಡಿದಿರ್ತಾರೆ. ಆಂಟೋನಿ ಆಸ್ತಿನಲ್ಲಿ ನನ್ಗೆ ಜಾಸ್ತಿ ಪಾಲ್ಬೇಕು, ಆಗ ಮಾತ್ರ ರೋಸ್ಲಿನ್ ನ ಕೊಲ್ಲೋ ಪ್ಲಾನ್ ನಲ್ಲಿ ಕೈ ಜೋಡಿಸ್ತೀನಿ ಅಂದಿರ್ತಾನೆ. ಅದಕ್ಕೇನೆ ಇವರಿಬ್ರು ಸೇರಿ ಅವನ್ನ ಕೊಂದು ಹೂತಾಕಿರ್ತಾರೆ. ನೆಕ್ಸ್ಟ್ ಅವರು ರೋಸ್ಲಿನ್ ನ ಕೊಲ್ಲೋಕೆ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅದನ್ನೆಲ್ಲ ಪರ್ಫೆಕ್ಟ್ ಆಗಿ ತಿಳ್ಕೊಬೇಕಿತ್ತು. ಅಲೆನ್ ಸತ್ತ ದಿನನೇ ಸಾಯಿಸ್ತಾರೆ ಅನ್ನೋದು ಗೊತ್ತಿದೆ, ಆದ್ರೆ ಹೇಗ್ ಮಾಡ್ತಾರೆ ಅನ್ನೋದು ತಿಳ್ಕೊಬೇಕು. ಆಗ್ಲೇ ಒಂದಿನ ಜೆರಿ ಮೇರಿನ ಮೀಟ್ ಆಗಿ ವಿಚಾರಿಸಿದಾಗ ಶೋಭನ್ ಗಂಡ ಜಾನ್ ತುಂಬಾನೇ ಡೇಂಜರಸ್ ಅನ್ನೋದು ಗೊತ್ತಾಗಿದೆ. ರೋಸ್ಲಿನ್ ನ ಕೊಂದ ಮೇಲೆ ಇವ್ರ ನಂತರ ಈ ಆಸ್ತಿಗೊಬ್ಬ ಒಡೆಯಬೇಕಿತ್ತು. ಅದಕ್ಕೇನೆ ಇನ್ನೊಂದು ಮಗುಗೆ ಜನ್ಮ ಕೊಟ್ಟು ಆರೋನ್ ಅಂತ ಹೆಸರಿಟ್ರು. ರೋಸ್ಲಿನ್ ಬರ್ಡೇ ದಿನ ಇಡೀ ಆಸ್ತಿನ ಅವಳ ಹೆಸರಿಗೆ ಬರ್ದಿರೋದಾಗಿ ಸುಳ್ಳು ಹೇಳಿದ್ರು. ಒಂದಿನ ಜೆರಿ ಆಸ್ತಿ ಪತ್ರನ ಚೆಕ್ ಮಾಡಿದಾಗ ಆಸ್ತಿ ಎಲ್ಲ ಅವರಿಬ್ರು ಹೆಸರಿಗೆನೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈ ನಡುವೆ ರೋಸ್ಲಿನ್ ನನ್ ಕನ್ಸಲ್ ಬರ್ತಿದ್ದ ಸ್ಟ್ರೇಂಜರ್ ಇವನಿಂದಾನೆ ಥ್ರೆಟ್ ಇದೆ ಅನ್ಕೊಂಡು ಗಲಾಟೆ ಮಾಡಿದ್ರಿಂದ ಇವ್ರ ಇನ್ವೆಸ್ಟಿಗೇಷನ್ಗೆ ಸ್ವಲ್ಪ ತೊಂದರೆ ಆಗಿರುತ್ತೆ. ಜಾನ್ ನ ಫಾಲೋ ಮಾಡಿದಾಗ ಗೊತ್ತಾಗಿದ್ದು ಏನಂದ್ರೆ ರಾಬ್ರಿ ಮಾಡುವಾಗ ಕೊಲೆ ಮಾಡಿದ್ರೆ ಅದು ಮರ್ಡರ್ ತರ ಅನ್ಸ್ಬೇಕು. ಅದಕ್ಕೆ ಒಬ್ಬ ವ್ಯಕ್ತಿಗೆ ದುಡ್ಡು ಕೊಟ್ಟು ಮನೆ ಬ್ಲೂ ಪ್ರಿಂಟ್ ಕೂಡ ಕೊಟ್ಟು ಕಳ್ಸಿರ್ತಾರೆ. ಇಷ್ಟು ವಿಷಯ ಆ ದಿನ ಜಾನ್ ನ ಫಾಲೋ ಮಾಡ್ಕೊಂಡು ಹಳೆ ಫ್ಯಾಕ್ಟರಿ ಹತ್ರ ಹೋದಾಗ ಇವರಿಬ್ರಿಗೆ ಗೊತ್ತಾಗಿದೆ. ಪ್ಲಾನ್ ಪ್ರಕಾರ ಇವತ್ ರಾತ್ರಿ ಆ ಸ್ಟ್ರೇಂಜರ್ ಬಂದು ಕಳ್ತನ ಮಾಡೋ ನೆಪದಲ್ಲಿ ರೋಸ್ಲಿನ್ ನ ಕೊಲ್ತಾನೆ. ಇದೇ ಜಾನ್ ಮಾಡಿರೋ ಪ್ಲಾನ್ ಅಂತ ಗೊತ್ತಾಗಿದೆ. ಅವ್ರ ಪ್ಲಾನ್ ಗೊತ್ತಾದ್ಮೇಲೆ ಜಾನ್ ಮನೆಗೆ ನುಗ್ಗಿ ಫಸ್ಟ್ ರೋಸ್ಲಿನ್ ನ ಕಾಪಾಡ್ಬೇಕು ಅಂತ ಜೆರಿ ಅನ್ಕೊಂಡಿದ್ದ. ಆದ್ರೆ ರೋಸ್ಲಿನ್ ಪ್ರಕಾರ ಕನ್ಸಲ್ ಬರ್ತಿದ್ದ ಸ್ಟ್ರೇಂಜರ್ ಈ ಜೆರಿ ನಮ್ ಕುಟುಂಬ ಸೇರಿದಂತೆ ನನ್ನನ್ನು ಕೊಲೆ ಮಾಡ್ತಾನೆ ಅಂತ ತಪ್ಪಾಗಿ ತಿಳ್ಕೊಂಡಿದ್ಲು. ಅದಕ್ಕೆ ಜೆರಿ ಅವಳ ರೂಮಿಗೆ ಬಂದಾಗ ತಪ್ಸ್ಕೊಂಡು ಕೆಳಗಡೆ ಓಡ್ ಬಂದು ಶೋಭನಿಗೂ ಜಾನ್ಗೂ ವಿಷಯ ಹೇಳಿರ್ತಾಳೆ. ಆಮೇಲೆ ಮೇಲ್ಗಡೆ ಹೋಗಿದ್ದ ಜಾನ್ ಮೇಲೆ ಜೆರಿ ಅಟ್ಯಾಕ್ ಮಾಡಿ ಕೆಳಗಡೆ ಬಂದು ರೋಸ್ಲಿನ್ ಎತ್ಕೊಂಡು ಹೋಗುವಾಗ್ಲೇ ಜಾನ್ ಹೈರ್ ಮಾಡಿದ್ದ ವ್ಯಕ್ತಿ ಜೆರಿ ಮೇಲೆ ಅಟ್ಯಾಕ್ ಮಾಡಿ ಆಮೇಲೆ ರೋಸ್ಲಿನ್ ನ ಕೊಲ್ಲೋಕೆ ಟ್ರೈ ಮಾಡಿದಾಗ ಜೆರಿ ಅವನಿಗೆ ಶೂಟ್ ಮಾಡಿರ್ತಾನೆ. ಮೊದ್ಲೇ ಬ್ಯಾಕಪ್ ಟೀಮ್ಗೆ ಇನ್ಫಾರ್ಮ್ ಮಾಡಿದ್ರಿಂದ ಪೊಲೀಸ್ನವರು ಸ್ಪಾಟಿಗೆ ಬಂದು ಶೋಭಾ ಹಾಗೇನೆ ಜಾನ್ ನ ಅರೆಸ್ಟ್ ಮಾಡ್ತಾರೆ. ಆ ಮಗುನ ಪೊಲೀಸ್ನವರು ಒಂದು ಅನಾಥಾಶ್ರಮಕ್ಕೆ ತಗೊಂಡೋಗ್ತಾರೆ. ಈಗ ರೋಸ್ಲಿನ್ ಜೆರಿಗೆ ಹೇಳ್ತಾಳೆ ಇದು ಕೂಡ ಒಂದು ಕೆಟ್ಟ ಕನ್ಸ ಅಂತ. ಇದ್ರೊಂದಿಗೆ ಈ ಸೀರೀಸ್ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.